ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮೆಹಬೂಬ್ ನಾಯ್ಕೋಡಿ. ಸಾಧನಾ ಅಕಾಡೆಮಿ ಶಿಕಾರಿಪುರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇಂದು ಚರ್ಚಿಸಲಿರುವಂಥ ವಿಷಯ ಬಹುಮುಖ್ಯವಾದಂಥ ವಿಷಯ ಪರಿಸರ ವಿಜ್ಞಾನ. ಈ ಪರಿಸರ ವಿಜ್ಞಾನದಲ್ಲಿ ಜಾಗತಿಕ ಪರಿಸರ ಸಮಾವೇಶಗಳು ಅಂತಕ್ಕಂತಹ ಒಂದು ವಿಷಯದ ಕುರಿತು ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ಇದರ ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ. ಇವತ್ತು ಪರಿಸರ ಪ್ರಕೃತಿಯನ್ನ ಸಂರಕ್ಷಣೆಯನ್ನ ಮಾಡಿದ್ರೆ ಪ್ರಕೃತಿ ನಮ್ಮನ್ನ ಸಂರಕ್ಷಣೆ ಮಾಡುತ್ತದೆ ಎಂಬ ಧ್ಯೇಯವಾಕ್ಯದೊಂದಿಗೆ ಯಾವತ್ತು ಕೈಗಾರೀಕರಣಗಳ ನಂತರ ಅಂದ್ರೆ ಕೈಗಾರೀಕರಣ ನಂತರ ಮಾನವನ ಅಭಿವೃದ್ಧಿ ಚಟುವಟಿಕೆಗಳು ನಿರಂತರವಾಗಿ ಹೆಚ್ಚಾಗ್ತಾ ತೊಡಗ್ತವೆ. ಆ ದಿನದಿಂದ ದಿನಕ್ಕೆ ಏನಾಗ್ತಾ ಇದಾವೆ ಅಂತಂದ್ರೆ ಹಸಿರುಮನೆ ಅನಿಲಗಳ ಉತ್ಸರ್ಜನೆಯಿಂದಾಗಿ ಮತ್ತು ಪರಿಸರದ ನಾಶದ ಮೇಲೆ ಮತ್ತು ಪರಿಸರದ ಮೇಲೆ ಶೋಷಣೆಯಿಂದಾಗಿ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ಪರಿಸರ ನಾಶವಾಗ್ತಾ ಇದೆ. ಆ ಪರಿಸರ ನಾಶದಿಂದಾಗಿ ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗ್ತಾ ಇದೆ. ಹವಾಮಾನ ಬದಲಾವಣೆಯಿಂದಾಗಿ ಬರದ ಪರಿಸ್ಥಿತಿಗಳಾಗಿರ್ಬೋದು, ಸೈಕ್ಲೋನ್ಗಳಾಗಿರ್ಬೋದು, ಅದೇ ರೀತಿ ಪ್ರವಾಹ, ಸುನಾಮಿ, ಇವು ಹವಾಮಾನ ವೈಪರೀತ್ಯ ಕಾರಣದಿಂದಾಗಿ ಆಗಿದ್ದರಿಂದ ಪ್ರಕೃತಿ ಮೇಲೆ ನಿರಂತರವಾಗಿ ಮಾನವನ ಶೋಷಣೆ ಕಾರಣವಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ಇದನ್ನ ತಡೆಗಟ್ಟುವ ಸಲುವಾಗಿ ಜನರಲ್ಲಿ ಅರಿವನ್ನ ಮೂಡಿಸಲು ಮತ್ತು ಜಗತ್ತಿನ ವಿವಿಧ ರಾಷ್ಟ್ರದ ಮುಖಂಡರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತ ಬಂದ್ರೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡಬೇಕು, ಪರಿಸರವನ್ನ ಸಂರಕ್ಷಣೆ ಮಾಡಲೇಬೇಕೆಂಬ ಉದ್ದೇಶದಿಂದಾಗಿ ಪರಿಸರ ಸಂರಕ್ಷಣೆಗಾಗಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ ನಡೀತೆ. ಅದು ಸ್ಟಾಕ್ಹೋಮ್ ಸಮಾವೇಶ ಅಂತಕ್ಕಂಥದ್ದು. ಯಾವುದು? ಸ್ಟಾಕ್ಹೋಮ್ ಸಮಾವೇಶ ಅಂತಕ್ಕಂಥದ್ದು. ಈ ಸ್ಟಾಕ್ಹೋಮ್ ಅಂತಕ್ಕಂಥದ್ದು ಇದೆಯಲ್ಲ, ಈ ಸ್ಟಾಕ್ಹೋಮ್ ಅಂತಕ್ಕಂಥ ಸ್ಥಳ ಇಂದಿನ ಸ್ವೀಡನ್ ದೇಶದ ರಾಜಧಾನಿ ಸ್ಟಾಕ್ಹೋಮ್. ಈ ಸ್ಟಾಕ್ಹೋಮ್ನಲ್ಲಿ ಆಯೋಜನೆಗೊಂಡಿದ್ದರಿಂದ ಜನಪ್ರಿಯವಾಗಿ ಇದು ಸ್ಟಾಕ್ಹೋಮ್ ಸಮಾವೇಶ ಅಂತ ಕರೀತಾರೆ. ಈ ಸ್ಟಾಕ್ಹೋಮ್ ಸಮಾವೇಶ ಆಯೋಜನೆಗೊಂಡ ಸ್ಥಳ ಸ್ವೀಡನ್ ದೇಶದ ರಾಜಧಾನಿ ಸ್ಟಾಕ್ಹೋಮ್. ಆಯೋಜನೆಗೊಂಡ ವರ್ಷ 1972 ಜೂನ್ 5. ಇದನ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಇದನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಸರ ಸಂರಕ್ಷಣೆ ಮೇಲಿನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ ಯಾವುದು ಅಂತ ಕೇಳಿದ್ರೆ ಅದು ಸ್ಟಾಕ್ಹೋಮ್ ಸಮಾವೇಶ. ಇದನ್ನ ಸಮಾವೇಶವನ್ನ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಅಂಡ್ ಎನ್ವೈರನ್ಮೆಂಟ್ ಅಂತ ಕರೀತಾರೆ. ಮಾನವ ಮತ್ತು ಪರಿಸರ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶ ಅಂತಲೂ ಕೂಡ ಕರೆಯಲಾಗುತ್ತೆ. ಪ್ರಶ್ನೆನ ಕೇಳ್ತಾರೆ, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಅಂಡ್ ಎನ್ವೈರನ್ಮೆಂಟ್ ಯಾವುದು ಅಂತ ಕೇಳ್ತಾರೆ. ಹ್ಯೂಮನ್ ಎನ್ವೈರನ್ಮೆಂಟ್ ಅದು ಸ್ಟಾಕ್ಹೋಮ್ ಸಮಾವೇಶ. ಆಯೋಜನೆಗೊಂಡ ವರ್ಷ ಇದೆಯಲ್ಲ 1972 ಜೂನ್ 5ಕ್ಕೆ. 1972 ಜೂನ್ 5 ಇದೆಯಲ್ಲ, ಇದರ ಒಂದು ಸವಿ ನೆನಪಿಗೋಸ್ಕರವಾಗಿ ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರವಾಗಿ ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಪರಿಸರದ ಸಂರಕ್ಷಣೆ ಮೇಲಿನ ಜಗತ್ತಿನ ಮೊಟ್ಟ ಮೊದಲ ಸಮಾವೇಶವಾಗಿರುವಂತಹ ಸ್ಟಾಕ್ಹೋಮ್ ಸಮಾವೇಶ ಆಯೋಜನೆಗೊಂಡ ದಿನವನ್ನ ಜನಪ್ರಿಯವಾಗಿ ಮುಂದೆ ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾರೆ. ಈ ವಿಶ್ವ ಪರಿಸರ ದಿನ ಇದೆಯಲ್ಲ 1973ರಿಂದ ಅಂದ್ರೆ 1973ರಿಂದ ಪ್ರತಿಯೊಂದು ದೇಶ ಅಂದ್ರೆ ವಿವಿಧ ದೇಶಗಳು ಏನ್ ಮಾಡ್ತಾವೆ ಅಂತ ಬಂದ್ರೆ ಆತಿಥ್ಯವನ್ನ ವಹಿಸ್ತವೆ. ಹೋಸ್ಟ್ 1973 ಮೊದಲ ವಿಶ್ವ ಪರಿಸರ ದಿನ ಆಯೋಜನೆಗೊಂಡ ವರ್ಷ ಯಾವಾಗ ಅಂತ ಬಂದ್ರೆ 1973. ಇದನ್ನ ಆತಿಥ್ಯ ವಹಿಸಿದಂತ ದೇಶ ಯಾವುದು ಅಂತ ಬಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಮೇರಿಕ ಏನ್ ಮಾಡುತ್ತೆ, ಆತಿಥ್ಯವನ್ನು ವಹಿಸುತ್ತೆ. ಹಾಗಾದ್ರೆ 1973ರಿಂದ ಪ್ರತಿ ವರ್ಷವೂ ಕೂಡ ವಿವಿಧ ದೇಶಗಳು ಅಂದ್ರೆ ಬೇರೆ ಬೇರೆ ದೇಶವನ್ನ ಏನ್ ಮಾಡುತ್ತಾ ಆತಿಥ್ಯವನ್ನ ವಹಿಸಿ ವಿಶ್ವ ಪರಿಸರ ಕುರಿತು ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯವನ್ನ ಮಾಡುತ್ತೆ. ಹಾಗಾದ್ರೆ 2011 ಮತ್ತು 2018 ವೇಳೆಗೆ ಒಟ್ಟು ಎರಡು ಬಾರಿ ಭಾರತ ಏನ್ ಮಾಡಿದೆ ಅಂತ ಬಂದ್ರೆ ಆತಿಥ್ಯವನ್ನ ವಹಿಸಿದೆ. ಭಾರತ ಏನ್ ಮಾಡಿದೆ, ವಿಶ್ವ ಪರಿಸರ ದಿನದ ಮೊಟ್ಟ ಮೊದಲ ವಿಶ್ವ ಪರಿಸರ ದಿನದ ಆತಿಥ್ಯ ವಹಿಸಿದಂತ ದೇಶ ಯಾವುದು ಅಂತ ಬಂದ್ರೆ ಅಮೇರಿಕ. ಭಾರತ ಎಷ್ಟು ಬಾರಿ ಆತಿಥ್ಯ ವಹಿಸಿದೆ ಅಂತ ಬಂದ್ರೆ 2 ಬಾರಿ ಆತಿಥ್ಯ ವಹಿಸಿದೆ, 2011 ಮತ್ತು 2018ರಲ್ಲಿ. ಹಾಗಾದ್ರೆ ಇತ್ತೀಚೆಗೆ 2025 ಜೂನ್ 5ರಂದು ಜಕ್ ಗಣರಾಜ್ಯ ಕೊರಿಯಾ ಅಂದ್ರೆ ಸೌತ್ ಕೊರಿಯಾ ಆತಿಥ್ಯವನ್ನು ವಹಿಸಿದೆ. ಅದರ ಧ್ಯೇಯವಾಕ್ಯ ಏನಾಗಿತ್ತು ಅಂತ ಬಂದ್ರೆ ದ ಬೀಟ್ ದಿ ಪ್ಲಾಸ್ಟಿಕ್ ಪೊಲ್ಯೂಷನ್.
ಬೀಟ್ ದಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತಕ್ಕಂಥ ಧ್ಯೇಯ ವಾಕ್ಯವಾಗಿತ್ತು. ಇದನ್ನ ಸ್ಟಾಕ್ಹೋಮ್ ಸಮಾವೇಶವನ್ನ ಸ್ವೀಡನ್ ಅಭಿಯಾನ ಅಂತಾನು ಕೂಡ ಕರೀತಾರೆ. ಎಂತ ಕರೀತಾರೆ? ಸ್ವೀಡನ್ ಅಭಿಯಾನ ಅಂತಾನು ಕೂಡ ಕರೆಯಲಾಗುತ್ತೆ. ಹಾಗಾದ್ರೆ ಈ ಸ್ಟಾಕ್ಹೋಮ್ ಸಮಾವೇಶದ ಧ್ಯೇಯವಾಕ್ಯ ಏನಾಗಿತ್ತು ಅಥವಾ ಅದರ ಘೋಷವಾಕ್ಯ ಏನಾಗಿತ್ತು ಅಂತ ಬಂದ್ರೆ, ಇರುವುದೊಂದೇ ಭೂಮಿ, ಅದನ್ನ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದಾಗಿತ್ತು. ಹಾಗಾದ್ರೆ ಸ್ಟಾಕ್ಹೋಮ್ ಸಮಾವೇಶದ ಘೋಷವಾಕ್ಯ ಏನಾಗಿತ್ತು ಅಂತ ಬಂದ್ರೆ, ಓನ್ಲಿ ಒನ್ ಅರ್ತ್ ಅಂತಕ್ಕಂಥ, ಇರುವುದೊಂದೇ ಭೂಮಿ, ಅದನ್ನ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬನ ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದು ಆ ಒಂದು ಸ್ಟಾಕ್ಹೋಮ್ ಸಮಾವೇಶದ ಘೋಷವಾಕ್ಯವಾಗುತ್ತೆ. ಆ ಸ್ಟಾಕ್ಹೋಮ್ ಸಮಾವೇಶದಲ್ಲಿ ಒಟ್ಟು ಎಷ್ಟು ದೇಶಗಳು ಭಾಗಿಯಾಗಿದ್ದವು ಅಂತ ಕೇಳ್ತಾರೆ. 122 ದೇಶಗಳು ಸ್ಟಾಕ್ಹೋಮ್ ಸಮಾವೇಶದಲ್ಲಿ ಭಾಗಿಯಾಗಿರ್ತವೆ. ಒಟ್ಟು 122 ದೇಶಗಳು ಸ್ಟಾಕ್ಹೋಮ್ ಸಮಾವೇಶದಲ್ಲಿ ಭಾಗಿಯಾಗಿದ್ದು, ಅದರಿಂದ ಭಾರತದಿಂದ ಭಾಗಿಯಾದ ಪ್ರತಿನಿಧಿಸಿದವರು ಯಾರು ಅಂತ ಬಂದ್ರೆ, ಅಂದಿನ 1972 ವೇಳೆಗೆ ಭಾರತದ ಡೈನಾಮಿಕ್ PM ಯಾರಾಗಿದ್ರು ಅಂತ ಬಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾಗಿಯಾಗಿರ್ತಾರೆ. ಅಲ್ಲಿ ಆ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಡೆವಲಪರ್ಸ್ ಆರ್ ದಿ ಮೇನ್ ಪೊಲ್ಯೂಟೆಂಟ್ ಆಫ್ ದಿ ವರ್ಲ್ಡ್ ಅಂತಕ್ಕಂತ ಹೇಳ್ತಾರೆ. ಇವತ್ತು ಬಡತನಕ್ಕೆ ಪರಿಸರ ನಾಶ ಕಾರಣವೂ ಹೌದು, ಅದರ ಪರಿಣಾಮವೂ ಕೂಡ ಹೌದು ಅಂತಕ್ಕಂಥದನ್ನ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ ಇಂದಿರಾ ಗಾಂಧಿಯವರು. ಇದರಿಂದ ಇಡೀ ವಿಶ್ವದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ರೂಪಿಸಿದ ಜಗತ್ತಿನ ಮೊಟ್ಟ ಮೊದಲ ರಾಷ್ಟ್ರ ಯಾವುದು ಅಂತ ಬಂದ್ರೆ ನಮ್ಮ ಭಾರತವಾಗಿತ್ತು. 1972ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೊಳಿಸಿದ್ದು ಭಾರತ ಸರ್ಕಾರ. ಅಂದಿನ ಪ್ರಧಾನಮಂತ್ರಿ ಯಾರಾಗಿದ್ರು ಅಂತ ಬಂದ್ರೆ ಇಂದಿರಾ ಗಾಂಧಿ ಆಗಿರ್ತಾರೆ. ಈ ಸ್ಟಾಕ್ಹೋಮ್ ಸಮಾವೇಶದಲ್ಲಿ ಕೂಡ ಭಾಗಿಯಾಗಿ ಅಲ್ಲಿ ಹೇಳ್ತಾರೆ, ಡೆವಲಪರ್ಸ್ ಆರ್ ದಿ ಮೇನ್ ಪೊಲ್ಯೂಟೆಂಟ್ ಆಫ್ ದಿ ವರ್ಲ್ಡ್. ಬಡತನ ಪರಿಸರ ನಾಶಕ್ಕೆ ಕಾರಣವೂ ಹೌದು, ಅದರ ಪರಿಣಾಮವೂ ಕೂಡ ಹೌದು ಅಂತಕ್ಕಂಥದನ್ನ ಗಟ್ಟಿ ಧ್ವನಿಯಲ್ಲಿ ಹೇಳಿರ್ತಾರೆ. ಮತ್ತೆ ಸ್ವೀಡನ್ ದೇಶದ ಪ್ರಧಾನಿಯವರು ಕೂಡ ಭಾಗವಹಿಸಿರ್ತಾರೆ. ಈ ಒಂದು ಸ್ಟಾಕ್ಹೋಮ್ ಸಮಾವೇಶದ ಪರಿಣಾಮದಿಂದಾಗಿ ವಿಶ್ವಸಂಸ್ಥೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಅಂಗಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದನ್ನೇ ಯಾವುದು ಅಂತ ಒಂದು UNEP ಅಂದ್ರೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ಅಂದ್ರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂತಕ್ಕಂತಹ ವಿಶ್ವಸಂಸ್ಥೆಯ ಒಂದು ವಿಶೇಷ ಅಂಗಸಂಸ್ಥೆ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಈ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಇದೆಯಲ್ಲ UNEP, ಇದನ್ನ ಕೂಡ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆನ ಕೇಳಿದ್ದಾರೆ. ನೋಡ್ರಿ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಸಂಸ್ಥೆ, ಅದನ್ನ ಸ್ಥಾಪನೆಗೆ ಕಾರಣವಾದಂತಹ ಸಮಾವೇಶ ಯಾವುದು ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸ್ಟಾಕ್ಹೋಮ್ ಸಮಾವೇಶದ ಪರಿಣಾಮದಿಂದ ವಿಶ್ವಸಂಸ್ಥೆಯ ಒಂದು ವಿಶೇಷ ಅಂಗಸಂಸ್ಥೆಯಾದಂತಹ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಇದು ಜಗತ್ತಿನ ವಿಶ್ವಸಂಸ್ಥೆಯ ಅಡಿಯಲ್ಲಿ ಜಗತ್ತಿನ ಪರಿಸರದ ತಸ್ತಬಂಧಿತ ಪ್ರಾಧಿಕಾರವಾಗಿದೆ. ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಬಂದ್ರೆ 1972 ಜೂನ್ 5ರಂದು ಸ್ಥಾಪನೆ ಆಗುತ್ತೆ. ವಿಶ್ವಸಂಸ್ಥೆಯ ಚೌಕಟ್ಟಿನ ಅಡಿಯಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಉತ್ತೇಜನವನ್ನು ನೀಡುತ್ತೆ. ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವುದರ ಜೊತೆಗೆ ಪರಿಸರ ಸಂರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತಹ ಜಗತ್ತಿನ ಅತ್ಯುನ್ನತವಾದಂತಹ ಸಂಸ್ಥೆ ಯಾವುದು ಅಂತ ಬಂದ್ರೆ UNEP, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಸಂಸ್ಥೆ. ಇದು ವಿಶ್ವಸಂಸ್ಥೆಯ ಚೌಕಟ್ಟಿನ ಅಡಿಯಲ್ಲಿ ಪರಿಸರ ಸಂರಕ್ಷಣೆ ಮಾಡುತ್ತೆ, ಸುಸ್ಥಿರ ಅಭಿವೃದ್ಧಿಯ ಕುರಿತು ಉತ್ತೇಜನವನ್ನು ಕೂಡ ನೀಡುತ್ತೆ. ಹಾಗಾದ್ರೆ ಈ UNEPಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಬಂದ್ರೆ ಇವತ್ತಿನ ಕೀನ್ಯಾ ದೇಶದ ರಾಜಧಾನಿ ನೈರೋಬಿನಲ್ಲಿದೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ ಅಂತ ಬಂದ್ರೆ ಕೀನ್ಯಾ ದೇಶದ ನೈರೋಬಿಯಲ್ಲಿದೆ. ಹಾಗಾದ್ರೆ ಈ ಪರಿಸರ ಸಂರಕ್ಷಣೆ ಕುರಿತು ಜಗತ್ತಿನ ತುಂಬೆಲ್ಲ ಪ್ರಮುಖ ಅಭಿಯಾನಗಳನ್ನು ಆಯೋಜಿಸಿ ಜನರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಅರಿವನ್ನು ಮೂಡಿಸುವಂತ ಕಾರ್ಯ 1972ರಿಂದ ಪ್ರಸ್ತುತ ಇಂದಿನವರೆಗೂ ಕೂಡ ಈ ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ. ಹಾಗಾದ್ರೆ UNEP, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಆಯೋಜಿಸಿರುವಂತಹ ಪ್ರಮುಖ ಅಭಿಯಾನಗಳು ಯಾವ್ಯಾವು ಅಂತ ಬಂದ್ರೆ ಬೀಟ್ ದಿ ಪೊಲ್ಯೂಷನ್ ಅಂದ್ರೆ ಮಾಲಿನ್ಯವನ್ನ ಸೋಲಿಸ್ರಿ. ಇವತ್ತು ಮಾಲಿನ್ಯದಲ್ಲಿ ಹಲವಾರು ರೀತಿಯಾದಂತಹ ಮಾಲಿನ್ಯಗಳಿದಾವೆ. ಇವತ್ತು ಶಬ್ದ ಮಾಲಿನ್ಯ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯಗಳಾಗಿರ್ಬೋದು, ಹೀಗೆ ಹಲವಾರು ಮಾಲಿನ್ಯದಿಂದಾಗಿ ಮನುಕುಲದ ನಾಶಕ್ಕೆ ಕಾರಣವಾಗ್ತಾ ಇದೆ ಅಂತಕ್ಕಂಥದನ್ನ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಬೀಟ್ ದಿ ಪೊಲ್ಯೂಷನ್ ಅಂತಕ್ಕಂಥ ಅಭಿಯಾನವನ್ನ ಆಯೋಜಿಸಿದ್ದು ಯಾವುದು ಅಂತ UNEP.
ಅದೇ ಬ್ರೆತ್ ಲೈಫ್ ಅಂತಕ್ಕಂಥದ್ದು UN 75 ಗ್ಲೋವಿಂಗ್ ಆನ್ ವಿಶ್ವ ಪರಿಸರ ದಿನ, ವೈಲ್ಡ್ ಫಾರ್ ಲೈಫ್ ಅಂತಕ್ಕಂಥದ್ದು. ಇದು ಮ್ಯಾಚ್ ದ ಫಾಲೋವಿಂಗ್ ನಲ್ಲಿನ ಪ್ರಶ್ನೆ ಜೊತೆಗೆ 3 ಕ್ವಶನ್ಸ್ ಅನ್ನು 3 ಆಪ್ಷನ್ ಇಟ್ಟು ಇದರಲ್ಲಿ ಯಾವುದು ಅಲ್ಲ ಅಂತಾನು ಕೂಡ ಕೇಳ್ತಾರೆ. UNEP ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಎಂಬ ಸಂಸ್ಥೆ ಇದೆಯಲ್ಲ, ಆಯೋಜಿಸಿರುವಂತ ಅಭಿಯಾನಗಳು, ಪ್ರಮುಖವಾದಂತ ಅಭಿಯಾನಗಳು ಯಾವುದು? ಬ್ರೆತ್ ಲೈಫ್, ಬೀಟ್ ದಿ ಪೊಲ್ಯೂಷನ್, UN 75 ವಿಶ್ವ ಪರಿಸರ ದಿನ, ಗ್ಲೋವಿಂಗ್ ಆನ್ ಮತ್ತೆ ವೈಲ್ಡ್ ಫಾರ್ ಲೈಫ್ ಅಂತಕ್ಕಂತಹ ಅಭಿಯಾನಗಳನ್ನ ಆಯೋಜಿಸಿ ಜಗತ್ತಿನ ತುಂಬೆಲ್ಲ ಪರಿಸರ ಸಂರಕ್ಷಣೆ ಕುರಿತು ಅರಿವನ್ನು ಮೂಡಿಸುವಂತಹ, ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದೆ UNEP. ಹಾಗಾದ್ರೆ ಈ UNEP ಇದೆಯಲ್ಲ, ಪ್ರಮುಖ ಪ್ರಶಸ್ತಿಗಳನ್ನ ಕೂಡ ನೀಡಲಾಗುತ್ತೆ. ಪ್ರಮುಖ ಪ್ರಶಸ್ತಿಗಳು, ಹಲವಾರು ಪ್ರಶಸ್ತಿಗಳನ್ನು ನೀಡುತ್ತಾರೆ. ಅದರಲ್ಲಿ ವಿಶ್ವಸಂಸ್ಥೆಯ ಚೌಕಟ್ಟಿನ ಅಡಿಯಲ್ಲಿ ಪರಿಸರಕ್ಕೆ ವಿಭಾಗಕ್ಕೆ ಸಂಬಂಧಿಸಿದ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ UNEP, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಸಂಸ್ಥೆ ವಿಶ್ವಸಂಸ್ಥೆಯ ಚೌಕಟ್ಟಿನ ಅಡಿಯಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದು ಅಂತ ಬಂದ್ರೆ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್. ಅಂದ್ರೆ ವಿಶ್ವಸಂಸ್ಥೆಯ ಚೌಕಟ್ಟಿನ ಅಡಿಯಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಬಂದ್ರೆ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಅಂತಕ್ಕಂಥದ್ದು. ಅಂದ್ರೆ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ, ಅಂದ್ರ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವಂತ ಖಾಸಗಿ ಅಥವಾ ಸರ್ಕಾರಿ ನಾಯಕರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಚಾಂಪಿಯನ್ ಆಫ್ ಅರ್ತ್ ಅಂತಕ್ಕಂಥ ಅವಾರ್ಡ್ ಇದೆಯಲ್ಲ, ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆಗಾಗಿ, ಪರಿಸರ ಸಂರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತಹ ಖಾಸಗಿಯ ನಾಯಕರು ಅಥವಾ ಸರ್ಕಾರಿ ನಾಯಕರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ UNEP. ಹಾಗಾದ್ರೆ ಈ ಭಾರತದಲ್ಲಿ ಒಟ್ಟೇನಪ್ಪ ಹಲವಾರು ಜನ ಏನಪ್ಪ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದರಲ್ಲಿ ಅತ್ಯಂತ ಮುಖ್ಯವಾಗಿದ್ದು ಯಾರು ಅಂತ ಬಂದ್ರೆ 2009-10 ಸಮಯದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ವಿನೋದ್ ಖೋಸ್ಲಾ ಅಂತಕ್ಕಂಥವ್ರಿಗೆ ಚಾಂಪಿಯನ್ ಆಫ್ ಅರ್ತ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ವ್ಯಕ್ತಿ ಯಾರು ಅಂತ ಬಂದ್ರೆ ವಿನೋದ್ ಖೋಸ್ಲಾ. ಎರಡನೇ ವ್ಯಕ್ತಿ ಬರ್ತಾರೆ ಯಾರು ಅಂತ ಬಂದ್ರೆ ನರೇಂದ್ರ ಮೋದಿ. ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸುಮಾರು ವಿವಿಧ 28ಕ್ಕೂ ಅಧಿಕ ರಾಷ್ಟ್ರಗಳ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದ ಭಾರತದ ಏಕಮಾನ ವ್ಯಕ್ತಿ ಯಾರು ಅಂತ ಬಂದ್ರೆ ಶ್ರೀಮಾನ್ ನರೇಂದ್ರ ಮೋದಿ ಅವರು 2018ರಲ್ಲಿ ಫ್ರಾನ್ಸ್ ದೇಶದ ಜೊತೆಗೂಡಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಮುನ್ನಡೆಸಿದ್ರು ಮತ್ತು ಪ್ಲಾಸ್ಟಿಕ್ ಮಾಲಿನ್ಯದ ವಿರುದ್ಧ ದಿಟ್ಟ ನಿರ್ಧಾರವನ್ನು ತೋರಿದ್ದಕ್ಕಾಗಿ 2018ರಲ್ಲಿ UNEP, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಭಾರತದ ಒಬ್ಬ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರಿಗೆ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹಾಗಾಗಿ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಪ್ರಶಸ್ತಿ ಪಡೆದ ಭಾರತದ ಏಕೈಕ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಶ್ರೀಮಾನ್ ನರೇಂದ್ರ ಮೋದಿ ಅವರು. 2022ರಲ್ಲಿ ಯಾರು ಅಂತ ಬಂದ್ರೆ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅಂತಕ್ಕಂಥವ್ರು ಆಸಾಂ ರಾಜ್ಯದ ವನ್ಯಜೀವಿ ತಜ್ಞೆ. ಇವರು ಆಸಾಂ ರಾಜ್ಯದೊಳಗಡೆ ಒಂದು ಕೊಕ್ಕರೆ ಪ್ರಭೇದ ಬರುತ್ತೆ, ಗ್ರೇಟರ್ ಅಂಡುಂಜೆಂಟ್ ಸ್ಟಾರ್ಕ್ ಅಂತಕ್ಕಂಥ ಒಂದು ಕೊಕ್ಕರೆ ಪ್ರಭೇದಗಳ ಸಂರಕ್ಷಣೆಗೋಸ್ಕರವಾಗಿ ಮಹಿಳೆಯರಿಂದಲೇ ಕೂಡಿದಂತ ಒಂದು ಹರ್ಗಿಲಾ ಸೈನ್ಯದ ನೇತೃತ್ವವನ್ನು ವಹಿಸಿರ್ತಾರೆ ಯಾರು ಅಂತ ಬಂದ್ರೆ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅಂತಕ್ಕಂಥವ್ರು. ಅವರಿಗೆ 2022ರ ವಿಶ್ವಸಂಸ್ಥೆಯ ಚೌಕಟ್ಟಿನ ಪರಿಸರದ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದಂಥ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅದೇ ರೀತಿ 2024ರಲ್ಲಿ ಮಾಧವ್ ಗಾಡ್ಗಿಲ್ ಇವರು ಭಾರತದ ಪರಿಸರವಾದಿ. ಅಂದ್ರೆ 2010ರಲ್ಲಿ ಈ ಪಶ್ಚಿಮ ಘಟ್ಟ ಅಂತ ಬರುತ್ತೆ, ಗುಜರಾತಿನ ತಾಪಿ ನದಿ ಮುಖಜ ಭೂಮಿಯಿಂದ ಹಿಡಿದು ಕನ್ಯಾಕುಮಾರಿ ತನಕ ಹಬ್ಬಿರುವುದನ್ನ ಪಶ್ಚಿಮ ಘಟ್ಟ. ಅದರಲ್ಲಿ 6 ರಾಜ್ಯಗಳನ್ನು ಒಳಗೊಂಡಿದೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ ಅಂತಕ್ಕಂಥ ಹೀಗೆ 6 ರಾಜ್ಯಗಳನ್ನು ಒಳಗೊಂಡಿರುವಂಥ ಪಶ್ಚಿಮ ಘಟ್ಟದ ಸಂರಕ್ಷಣೆಗೋಸ್ಕರವಾಗಿ ಪಶ್ಚಿಮ ಘಟ್ಟ ಪರಿಸರ ತಜ್ಞರ ಸಮಿತಿ ಅಂತ ಹೇಳಿ 2010ರಲ್ಲಿ ಕೇಂದ್ರ ಸರ್ಕಾರ ಮಾಧವ್ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ ಪಶ್ಚಿಮ ಘಟ್ಟದ ಸಂರಕ್ಷಣೆಗೋಸ್ಕರವಾಗಿ.
ಅಲ್ಲಿ ಹೇಳ್ತಾರೆ ಪಶ್ಚಿಮ ಘಟ್ಟ ಇದೆಯಲ್ಲ ಯಾಕೆ ಏನಪ್ಪಾ ಅಂತ ಬಂದ್ರೆ ಇವತ್ತು ನಶಿಸಿ ಹೋಗ್ತಾ ಇದೆ ಅಥವಾ ಅದಕ್ಕೆ ಏನಪ್ಪಾ ಅಂತ ಸಂರಕ್ಷಣೆಗೋಸ್ಕರವಾಗಿ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಬರುತ್ತೆ, ಎನ್ವೈರನ್ಮೆಂಟ್ ಸೆನ್ಸಿಟಿವ್ ಏರಿಯಾ ಅಂತಕ್ಕಂಥದ್ದು. ಅಂದ್ರೆ 1986 ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಒಂದು ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಬಹುದು. ಅದರ ಘೋಷಣೆ ಮಾಡಿದ ಸ್ಥಳದ ಸುತ್ತಮುತ್ತಲು 10 ಕಿಲೋಮೀಟರ್ ತನಕ ಮಾನವನ ವಿವಿಧ ಅಭಿವೃದ್ಧಿ ಕಾರ್ಯಗಳಾದಂತಹ ಕಲ್ಲು ಗಣಿಗಾರಿಕೆ ಆಗಲಿ ಅಥವಾ ಮರಳು ಗಣಿಗಾರಿಕೆ ಆಗಲಿ ಅಥವಾ ಅರಣ್ಯ ಉತ್ಪನ್ನಗಳಾಗಲಿ ಅನುವಂಶಿಕ ನಿರ್ವಹಣೆ ಆಗಲಿ ಸಂಪೂರ್ಣವಾಗಿ ನಿಷೇಧಿಸುವಂತಹ ಒಂದು ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡ್ರಿ ಅಂತ ಹೇಳ್ತು. ಮತ್ತೇನಂತ ಬಂದ್ರೆ ಕಾಫಿ ಮತ್ತು ರಬ್ಬರ್ ಚಹಾ ಬೆಳೆಗಳನ್ನ ಏನಪ್ಪಾ ಅಂದ್ರೆ ಬೆಳೆಯೋದು ಕೂಡ ಏನಪ್ಪಾ ಅಂದ್ರೆ ನಿಷೇಧಿಸಬೇಕು ಅಂತಾನು ಕೂಡ ಹೇಳಲಾಗಿತ್ತು. ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಏನಪ್ಪಾ ಅಂತ ಬಂದ್ರೆ ಕಿರುಜಲ ವಿದ್ಯುತ್ ಯೋಜನೆಗೂ ಕೂಡ ಇದನ್ನಪ್ಪ ನಿಷೇಧಿಸಬೇಕಂತ ಹೇಳಿದ್ಮೇಲೆ ಆ ಪಶ್ಚಿಮ ಘಟ್ಟದ ಸ್ಥಳೀಯ ಜನರ ಮೂಲಭೂತ ಹಕ್ಕುಗಳು ಮತ್ತು ಜೀವನಾಂಶದ ಹಕ್ಕುಗಳನ್ನ ಕಿತ್ಕೊಳ್ತಾ ಇದೆ ಅಂತ ತಿಳ್ಕೊಂಡ್ಮೇಲೆ ಇದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಮಾಧವ್ ಗಾಡ್ಗಿಲ್ ಸಮಿತಿಯನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಇದರ ಒಂದೇನಪ್ಪಾ ಅಂದ್ರೆ ಪರಿಶೀಲನೆಗಾಗಿ ಕೆ ಕಸ್ತೂರಿ ರಂಗನ್ ಸಮಿತಿಯನ್ನ ಸ್ಥಾಪನೆ ಆಗಿತ್ತು. ಯಾವಾಗ ಅಂತ ಬಂದ್ರೆ 2012ರಲ್ಲಿ. ಈಗ ಸಂಜೀವ್ ಕುಮಾರ್ ಸಮಿತಿನೂ ಕೂಡ ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದೆ. ಹಾಗಾಗಿ ಭಾರತದಲ್ಲಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಮತ್ತು ಭಾರತದ ಪರಿಸರ ಕ್ಷೇತ್ರದಲ್ಲಿ ಅವರು ತೋರಿದಂತ ಅಗಾಧವಾದಂತಹ ಸೇವೆಯನ್ನು ಗುರುತಿಸಿದಂತ UNEP ಏನ್ ಮಾಡುತ್ತೆ 2024ರಲ್ಲಿ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಪ್ರಶಸ್ತಿಯನ್ನ ಕೂಡ ಮಾಧವ್ ಗಾಡ್ಗಿಲ್ ಅವರಿಗೆ ನೀಡಿದೆ. ಇತ್ತೀಚೆಗೆ 2025 ಅಂದ್ರೆ ಇವರು ತಮಿಳುನಾಡಿನವರು ಹವಾಮಾನ ಬದಲಾವಣೆಯಲ್ಲಿ ಅಗಾಧ ಹವಾಮಾನ ಬದಲಾವಣೆಯನ್ನ ನಿಯಂತ್ರಣ ಮಾಡೋದ್ರಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ಸುಪ್ರಿಯಾ ಸಾಹು ಅವರಿಗೂ ಕೂಡ UNEP ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಅಂದ್ರೆ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಪರಿಸರ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದಂತ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಪ್ರಶಸ್ತಿ ಇದೆಯಲ್ಲ ಇದನ್ನ ನೀಡುವಂತ ಸಂಸ್ಥೆ UNEP. ಈ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಇದೆಯಲ್ಲ ಜಾಗತಿಕ ಮಟ್ಟ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನ ಗೈದಂತಹ ಖಾಸಗಿ ನಾಯಕರಾಗಿರ್ಬೋದು ಅಥವಾ ಸರ್ಕಾರಿ ನಾಯಕರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಈ ಪ್ರಶಸ್ತಿಯನ್ನ ವಿನೋದ್ ಖೋಸ್ಲಾ ಅವರು 2009-10 ಸಾಲಿನಲ್ಲಿ, 2018ರಲ್ಲಿ ನರೇಂದ್ರ ಮೋದಿ, 2022ರಲ್ಲಿ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅಂತಕ್ಕಂಥವ್ರು, ಅದೇ ರೀತಿ 2024ರಲ್ಲಿ ಮಾಧವ್ ಗಾಡ್ಗಿಲ್, 2025ರಲ್ಲಿ ಸುಪ್ರಿಯಾ ಸಾಹು ಅವರಿಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಈ UNEP ಏನ್ ಮಾಡುತ್ತೆ ಇನ್ನೊಂದು ಪ್ರಶಸ್ತಿ ನೀಡುತ್ತೆ, ಯಂಗ್ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಅಂತಕ್ಕಂಥದ್ದು. ಅಂದ್ರೆ ಯಂಗ್ ಅಂತಕ್ಕಂಥದ್ರೆ ಯುವಕರಿಗೆ ಏನಪ್ಪ ನೀಡಲಾಗುತ್ತೆ. ಒಂದು ಏಜ್ ಅಂದ್ರೆ ಒಂದು ಬಿಲೋ 30 ಏಜ್ ಅಂತಕ್ಕಂಥದ್ದು ಅಂದ್ರೆ 30 ವಯಸ್ಸಿನ ಕೆಳಗಿರುವಂತ ಯುವಕ ಅಥವಾ ಯುವತಿಯರು ಅವ್ರೇನಪ್ಪ ಅಂತ ಬಂದ್ರೆ ಜಾಗತಿಕ ಮಟ್ಟದಲ್ಲಿ ಪರಿಸರ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಸಾಧನೆಗೈದವರಿಗೆ UNEP ಏನ್ ಮಾಡುತ್ತೆ ಯಂಗ್ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಅನ್ನ ನೀಡಿ ಗೌರವಿಸಲಾಗುತ್ತೆ. 2020ರಲ್ಲಿ ವಿದ್ಯುತ್ ಮೋಹನ್ ಅಂತಕ್ಕಂಥವ್ರು, ವಿದ್ಯುತ್ ಮೋಹನ್ ಇವರು ಟಾಕಾಚಾರ ಅಂತಕ್ಕಂಥ ಒಂದು ಯಂತ್ರವನ್ನ ಏನಪ್ಪಾ ಅಭಿವೃದ್ಧಿಪಡಿಸಿರ್ತಾರೆ. ಇದೇನ್ ಮಾಡ್ತಾರೆ ಅಂತ ಬಂದ್ರೆ ಕೃಷಿ ತ್ಯಾಜ್ಯದ ದಹನದಿಂದ ಉಂಟಾಗುವ ಮಾಲಿನ್ಯವನ್ನ ತಡೆಯಲು ಈ ಟಾಕಾಚಾರ ಅಂತಕ್ಕಂಥ ಒಂದು ಯಂತ್ರವನ್ನ ಅಭಿವೃದ್ಧಿಪಡಿಸಿ ರೈತರಿಂದ ಏನಪ್ಪಾ ಅಂದ್ರೆ ತ್ಯಾಜ್ಯವನ್ನ ಹೆಚ್ಚುವರಿ ಆದಾಯ, ಈ ರೈತರ ಒಂದು ತ್ಯಾಜ್ಯದಿಂದ ಹೆಚ್ಚುವರಿ ಆದಾಯವನ್ನು ಪಡೆಯಲು ಸಹಕಾರಿಯಾಗಿರುತ್ತೆ. ಯಾವುದು ಅಂತ ಬಂದ್ರೆ ಈ ಟಾಕಾಚಾರ ಅಂತಕ್ಕಂಥ ಯಂತ್ರ. ಆ ಯಂತ್ರದಿಂದ ಬಂದಂತ ಯಂತ್ರದಿಂದ ಆ ತ್ಯಾಜ್ಯವನ್ನ ರಸಗೊಬ್ಬರ ಮತ್ತು ಜೈವಿಕ ಇಂಧನಗಳಾಗಿ ಏನಪ್ಪಾ ಪಡೆಯಬಹುದಾಗಿದೆ. ಅದರಿಂದ ರೈತರ ಆದಾಯವನ್ನ ಏನಾಗುತ್ತೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಟಾಕಾಚಾರ ಅಂತಕ್ಕಂಥ ಯಂತ್ರವನ್ನು ಅಭಿವೃದ್ಧಿಪಡಿಸಿದಂತ ವ್ಯಕ್ತಿ ವಿದ್ಯುತ್ ಮೋಹನ್ ಅವರಿಗೆ ಸಿಕ್ಕಿದೆ ಅಂತ ಬಂದ್ರೆ 2020ರಲ್ಲಿ ಯಂಗ್ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಅನ್ನ ಕೂಡ ಲಭಿಸಿದೆ. ಇತ್ತೀಚೆಗೆ 2025ರಲ್ಲಿ ಜಿನಾಲಿ ಮೋದಿ ಅಂತಕ್ಕಂಥವ್ರು ಉದ್ಯಮ ಕ್ಷೇತ್ರದಲ್ಲಿ ಅವರು ಅಗಾಧವನ್ನು ಸಾಧನೆಯನ್ನ ಮಾಡಿ ಪರಿಸರ ಸಂರಕ್ಷಣೆಯಲ್ಲಿ ಅವರ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದ್ರಿಂದ ಜಿನಾಲಿ ಮೋದಿ ಅವ್ರಿಗೇನು ಸಿಕ್ಕಿದೆ ಅಂತ ಬಂದ್ರೆ ಯಂಗ್ ಚಾಂಪಿಯನ್ ಆಫ್ ಅರ್ತ್ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ UNEP ಗೌರವಿಸಲಾಗಿದೆ. ಹಾಗಾದ್ರೆ ಈ UNEP ಏನ್ ಮಾಡುತ್ತೆ ಅಂತ ಬಂದ್ರೆ ಪ್ರಮುಖವಾದಂತಹ ಹಲವಾರು ಪ್ರಶಸ್ತಿಗಳನ್ನು ನೀಡುತ್ತೆ. ಅದರಲ್ಲಿ 4 ಪ್ರಮುಖವಾದ ಪ್ರಶಸ್ತಿಗಳು ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್, ಯಂಗ್ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್, ಇನ್ನೊಂದು ಸಸಕಾವ ಅಂತಕ್ಕಂಥ ಪರಿಸರ ಪ್ರಶಸ್ತಿ ಅಂತ ಬರುತ್ತೆ. ಅಂದ್ರೆ ವಿಪತ್ತು ನಿರ್ವಹಣೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ವಿಪತ್ತು ನಿರ್ವಹಣೆಯಲ್ಲಿ ಸಾಧನೆಗೈದಂತಹ
ಖಾಸಗಿ ವ್ಯಕ್ತಿ ಆಗಿರಲಿ ಅಥವಾ ಸರ್ಕಾರಿ ವ್ಯಕ್ತಿ ಆಗಿರಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಪ್ರಸಿದ್ಧಿ ಪಡೆದಂತಹ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ ಅಂತ ಬಂದ್ರೆ ಸಸ್ಕಾವ್ ಪ್ರಶಸ್ತಿ ನೀಡ್ತಾರೆ. ಇದಕ್ಕೆ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ ಬಂದ್ರೆ ವಿಪತ್ತು ನಿರ್ವಹಣೆ. ವಿಪತ್ತು ನಿರ್ವಹಣೆ. ವಿಪತ್ತು ನಿರ್ವಹಣೆ. ಇನ್ನೊಂದು ಸೀಡ್ ಪ್ರಶಸ್ತಿ ಬರ್ತಾವ. ಸಪೋರ್ಟ್ ಎಂಟರ್ಪ್ರೈರ್ ಫಾರ್ ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟ್ ಅಂತಕ್ಕಂಥ ಪ್ರಶಸ್ತಿ. ಸುಸ್ಥಿರ ಅಭಿವೃದ್ಧಿ. ಹೌದು, ಸುಸ್ಥಿರ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಹೊಸದಾಗಿ ಸ್ಥಾಪನೆಯಾಗಿರುವಂತಹ ಸಂಸ್ಥೆ ಆಗಿರಬಹುದು ಅಥವಾ ಸರ್ಕಾರಿ ಸಂಸ್ಥೆ ಆಗಿರಬಹುದು. ಅಂದ್ರೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಸಾಧನೆಗೈದಂತಹ ಸಂಸ್ಥೆಗೆ ಏನ್ ಮಾಡ್ತಾರೆ ಅಂತ ಬಂದ್ರೆ ಈ ಸೀಡ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಏನಿದು ಸುಸ್ಥಿರ ಅಭಿವೃದ್ಧಿ ಅಂತ ಬಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಸಿಕೊಂಡು ಇಂದಿನ ಪೀಳಿಗೆಯ ಎಲ್ಲ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಿಸಿಟ್ಟುಕೊಂಡು ಹೋಗುವಂತ ಮಾದರಿಗೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಏನಪ್ಪಾ ಅಂದ್ರೆ ಆ ಕ್ಷೇತ್ರದಲ್ಲಿ ಸಾಧನೆಗೈದಂತ ಸಂಸ್ಥೆಗೆ ಸೀಡ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಈ UNEP. ಅವಾಗ ಏನಪ್ಪಾ ಪ್ರಶ್ನೆನ ಕೇಳ್ತಾರೆ, UNEP ಘೋಷಣೆ ಮಾಡುವಂತಹ ಅಥವಾ ಪ್ರಶಸ್ತಿ ನೀಡುವಂತಹ ಯಾವ್ಯಾವ ಅಂತ ಬಂದ್ರೆ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್, ಯಂಗ್ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಮತ್ತು ಸಸಕಾವ ಪ್ರಶಸ್ತಿ, ಸೀಡ್ ಪ್ರಶಸ್ತಿ. ಅದೇ ರೀತಿ UNEP ಏನಪ್ಪಾ ಅಂದ್ರ ಪ್ರಮುಖವಾದಂತಹ ವರದಿಗಳನ್ನ ಪ್ರಕಟಣೆ ಮಾಡುತ್ತೆ. ಹಲವಾರು ವರದಿಗಳನ್ನ ಪ್ರಕಟಣೆ ಮಾಡುತ್ತೆ. ಅದರಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತಹ ಹಲವಾರು ವರದಿಗಳ ಪೈಕಿ ಪ್ರಮುಖವಾದಂತಹ ವರದಿಗಳು ಯಾವ್ಯಾವ ಅಂತ ಬಂದ್ರೆ ಗ್ಲೋಬಲ್ ಎನ್ವೈರನ್ಮೆಂಟ್ ಔಟ್ಲುಕ್ ರಿಪೋರ್ಟ್ ರಿಲೀಸ್ಡ್ ಬೈ UNEP. ನೋಡ್ರಿ, ಗ್ಲೋಬಲ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮಾಡುತ್ತೆ. ಜಾಗತಿಕ ಆರ್ಥಿಕ ಮುನ್ನೋಟದ ವರದಿ ಯಾರು ಬಿಡುಗಡೆ ಮಾಡ್ತಾರೆ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಬಿಡುಗಡೆ ಮಾಡಿದ್ರೆ ಜಾಗತಿಕ ಪರಿಸರ ಮುನ್ನೋಟ ವರದಿಯನ್ನು ಪ್ರಕಟಣೆ ಮಾಡುವಂತ ಸಂಸ್ಥೆ ಯಾವುದು ಅಂತ ಬಂದ್ರೆ UNEP, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ಅದೇ ರೀತಿ ಎಮಿಷನ್ ಗ್ಯಾಪ್ ರಿಪೋರ್ಟ್, ಉತ್ಸರ್ಜನ ಅಂತರದ ವರದಿಯನ್ನ ಪ್ರಕಟಣೆ ಮಾಡುವಂತ ಸಂಸ್ಥೆ ಯಾವುದು ಅಂತ ಬಂದ್ರೆ UNEP. ಅದೇ ರೀತಿ ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ ಅಂದ್ರೆ ಅಳವಡಿಕಾ ಅಂತರದ ವರದಿಯನ್ನ ಪ್ರಕಟಣೆ ಮಾಡುವಂತ ಸಂಸ್ಥೆ ಯಾವುದು ಅಂತ ಬಂದ್ರೆ UNEP. ಇನ್ನೊಂದು ಫ್ರಂಟಿಯರ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡೋದು ಕೂಡ UNEP. ಈ 4 ಪ್ರಮುಖವಾದಂತಹ ಈ ಒಂದು ವರದಿಗಳನ್ನ ಏನಪ್ಪಾ ಅಂತ ಬಂದ್ರೆ UNEP ಪ್ರಕಟಣೆ ಮಾಡುತ್ತೆ. ಮುಂದೆ ಬರುತ್ತೆ ನೋಡ್ರಿ, ಸ್ಟಾಕ್ಹೋಮ್ ಸಮಾವೇಶದಲ್ಲಿ ಸ್ಟಾಕ್ಹೋಮ್ ಸಮಾವೇಶ ಏನಪ್ಪಾ ಅಂದ್ರೆ 122 ದೇಶಗಳು ಭಾಗಿಯಾಗಿರ್ತವೆ. ಅಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿದರ ಪ್ರಯುಕ್ತ UNEP ಸ್ಥಾಪನೆಯಾಗಿತ್ತು. ಮುಂದೆ 1972 ಅಂತ ಬಂದ್ರೆ 10 ವರ್ಷಗಳ ನಂತರ ಅಂದ್ರೆ 1983ರಲ್ಲಿ ಸ್ಟಾಕ್ಹೋಮ್ ಸಮಾವೇಶದ ನಂತರ 10 ವರ್ಷಗಳ ತರುವಾಯ ಪರಿಸರ ಸಂರಕ್ಷಣಾ ಕ್ರಮಗಳನ್ನ ಪುನರ್ ಪರಿಶೀಲನೆಗೋಸ್ಕರವಾಗಿ ಏನ್ ಮಾಡುತ್ತೆ, ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ಒಂದು ವಿಶ್ವ ಆಯೋಗ ರಚನೆ ಆಗುತ್ತೆ. ಅಂದ್ರೆ ನೋಡ್ರಿ, ಸ್ಟಾಕ್ಹೋಮ್ ಸಮಾವೇಶದ ನಂತರ ಅಂದ್ರೆ 10 ವರ್ಷಗಳ ನಂತರ ಪರಿಸರ ಸಂರಕ್ಷಣಾ ಕ್ರಮಗಳನ್ನ ಪುನರ್ ಪರಿಶೀಲನೆಗಾಗಿ ಒಂದು ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ಒಂದು ವಿಶ್ವ ಆಯೋಗ ರಚನೆ ಆಗುತ್ತೆ. ವರ್ಲ್ಡ್ ಕಮಿಷನ್ ಆನ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂತ ಕರೀತಾರೆ. ಆ ಒಂದು ವಿಶ್ವ ಆಯೋಗ ಇದೆಯಲ್ಲ, ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ವಿಶ್ವ ಆಯೋಗಕ್ಕೆ ಅಂದಿನ ನಾರ್ವೆ ದೇಶದ ಪ್ರಧಾನಿಯಾದಂತಹ ಹಾರ್ಲೆಮ್ ಬ್ರೂಟ್ಲ್ಯಾಂಡ್ ರನ್ನ ಅಧ್ಯಕ್ಷತೆಯನ್ನಾಗಿ ವಹಿಸಿದ್ರಿಂದ ಅದು ಜನಪ್ರಿಯವಾಗಿ ಬ್ರೂಟ್ಲ್ಯಾಂಡ್ ಆಯೋಗ ಅಂತಕ್ಕಂಥದನ್ನ ಪ್ರಸಿದ್ಧಿಗೆ ಬರುತ್ತೆ. ಈ ಬ್ರೂಟ್ಲ್ಯಾಂಡ್ ಆಯೋಗ ಯಾವಾಗ ಅಂತ ಬಂದ್ರೆ 1983ರಲ್ಲಿ ಸ್ಟಾಕ್ಹೋಮ್ ಸಮಾವೇಶದ 10 ವರ್ಷಗಳ ನಂತರ ಪರಿಸರ ಸಂರಕ್ಷಣಾ ಕ್ರಮಗಳನ್ನ ಪುನರ್ ಪರಿಶೀಲನೆಗಾಗಿ ಒಂದು ಆಯೋಗ ರಚನೆ ಆಗುತ್ತೆ. ಅದನ್ನ ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ಒಂದು ವಿಶ್ವ ಆಯೋಗ ಅಂತ ಕೂಡ ಕರೀತಾರೆ. ವರ್ಲ್ಡ್ ಕಮಿಷನ್ ಆನ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತಾನು ಕೂಡ ಕರೀಲಾಗುತ್ತೆ. ಈ ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ಒಂದು ವಿಶ್ವ ಆಯೋಗ ಇದೆಯಲ್ಲ, ಯಾವ ಶೀರ್ಷಿಕೆದೊಂದಿಗೆ ಜಾರಿಗೆ ಬರುತ್ತೆ ಅಂತ ಬಂದ್ರೆ ಅವರ್ ಕಾಮನ್ ಫ್ಯೂಚರ್, ಅಂದ್ರೆ ನಮ್ಮ ಸಾಮಾನ್ಯ ಭವಿಷ್ಯ ಅಂತಕ್ಕಂಥ ಒಂದು ಶೀರ್ಷಿಕೆದೊಂದಿಗೆ ಬ್ರೂಟ್ಲ್ಯಾಂಡ್ ಆಯೋಗದ
ಒಂದು ಶಿಫಾರಸುಗಳೇನಾಗ್ತವೆ, ಜಾರಿಗೆ ಬರ್ತವೆ. ಅಲ್ಲಿ ಹಾಗಾದ್ರೆ ಬ್ರುಟ್ಲ್ಯಾಂಡ್ ಆಯೋಗದ ಶಿಫಾರಸುಗಳು ಜಾರಿಗೆ ಬಂದ ವರ್ಷ ಯಾವಾಗ ಅಂತ ಕೇಳ್ತಾರೆ, 1987ರಲ್ಲಿ ಏನಪ್ಪಾ ಅಂತ ಬಂದು ಬಿಡುಗಡೆ ಮಾಡಲಾಗುತ್ತೆ. ಆ ವರದಿಯಲ್ಲಿ ಹೇಳ್ತಾರೆ, ಪರಿಸರ ನಾಶ ಎಂಬುದು ಯಾವುದೇ ದೇಶದ ಗಡಿಗೆ ಮಾತ್ರ ಸೀಮಿತವಲ್ಲ. ಯಾವುದೇ ಒಂದು ದೇಶದ ಗಡಿ ಒಳಗಡೆ ಏನಾಗುತ್ತೆ, ಪರಿಸರ ನಾಶ ಅಂತಕ್ಕಂಥ ಪರಿಕಲ್ಪನೆಯನ್ನ ಜನ್ಮ ತಾಳುತ್ತೆ. ಆ ಒಂದು ಪ್ರದೇಶದಿಂದ ನೆರೆಯ ಪ್ರದೇಶಕ್ಕೆ, ನೆರೆಯದಿಂದ ಏನಪ್ಪಾ ನೆರೆಯ ಜಿಲ್ಲೆಗೆ, ಜಿಲ್ಲೆಯಿಂದ ರಾಜ್ಯಕ್ಕೆ, ರಾಜ್ಯದಿಂದ ರಾಜ್ಯದಿಂದ ಇಡೀ ಸಂಪೂರ್ಣ ದೇಶ, ದೇಶದಿಂದ ಪಕ್ಕದ ದೇಶಗಳಿಗೆ ಈ ಪರಿಸರ ನಾಶದ ಒಂದು ಪರಂಪರೆ ಏನಾಗುತ್ತೆ, ಪಸರಿಸುತ್ತಾ ಹೋಗುತ್ತೆ. ಇಡೀ ವಿಶ್ವ ಏನಾಗುತ್ತೆ ಅಂತ ಬಂದ್ರೆ ಪರಿಸರ ನಾಶಕ್ಕೆ ಕಾರಣವಾಗುತ್ತೆ. ಪರಿಸರ ನಾಶ ಅಂತಕ್ಕಂಥ ಪರಿಕಲ್ಪನೆಯನ್ನ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅಂತ ಹೇಳ್ತಾರೆ. ಅದೇ ಹೇಳ್ತಾರೆ, ಬಡತನ ಇದೆಯಲ್ಲ ಪರಿಸರ ನಾಶಕ್ಕೆ ಕಾರಣವೂ ಹೌದು, ಅದರ ಪರಿಣಾಮವೂ ಕೂಡ ಹೌದು ಅಂತಕ್ಕಂಥ ವಿಶ್ಲೇಷಣೆಯನ್ನ ಮಾಡುತ್ತಾರೆ. ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಸರ ಅಂದ್ರೆ ಸುಸ್ಥಿರ ಅಭಿವೃದ್ಧಿಯ ಕುರಿತು ಪರಿಕಲ್ಪನೆಯನ್ನ ನೀಡಿದಂತ ಆಯೋಗ ಯಾವುದು ಅಂತ ಬಂದ್ರೆ ಬ್ರುಟ್ಲ್ಯಾಂಡ್ ಆಯೋಗ ಅಂತಕ್ಕಂಥದ್ದು. ಯಾವುದು? ಬ್ರುಟ್ಲ್ಯಾಂಡ್ ಆಯೋಗ. ಏನ್ ಹೇಳ್ತಾರೆ ಸುಸ್ಥಿರ ಅಭಿವೃದ್ಧಿ ಅಂತ ಬಂದ್ರೆ, ಇಂದಿನ ಅಂದ್ರೆ ಪ್ರಸ್ತುತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಪ್ರಾಶಸ್ತ್ಯವಾಗಿ ಬಳಸಿಕೊಂಡು ನಮ್ಮ ಬೇಡಿಕೆಗಳಿದಾವಲ್ಲ, ನಮ್ಮ ಆಸೆ ಆಕಾಂಕ್ಷೆ ಬೇಡಿಕೆಗಳನ್ನ ಸಂಪೂರ್ಣವಾಗಿ ಈಡೇರಿಸಿಕೊಳ್ಳುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಿಸಿ ಇಟ್ಟುಕೊಂಡು ಹೋಗುವಂತ ಮಾದರಿಗೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಅಂತ ಕರೀತಾರೆ. ಈ ಒಂದು ಪರಿಕಲ್ಪನೆ 2016ರಲ್ಲಿ ವಿಶ್ವಸಂಸ್ಥೆ ಏನ್ ಮಾಡುತ್ತೆ, ವಿಶ್ವಸಂಸ್ಥೆ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಏನು ಮಾಡುತ್ತಾ ಅಂಗೀಕರಿಸುತ್ತೆ. 17 ಗುರಿಗಳನ್ನ ಇಟ್ಟುಕೊಳ್ಳುತ್ತೆ. ಎಷ್ಟು ಗುರಿಗಳನ್ನ? 17 ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನ ಇಟ್ಟುಕೊಂಡು, ಮತ್ತು ಅದರಲ್ಲಿ ವಿಶೇಷವಾಗಿ ಬಡತನ ನಿರ್ಮೂಲನೆ ಮಾಡಲು ಮತ್ತು ಭೂಮಿಯನ್ನ ರಕ್ಷಿಸುವ ಸಲುವಾಗಿ 2015ರಿಂದ 2030 ಅಂದ್ರೆ ಅನುಷ್ಠಾನದ ವರದಿ ಇದೆಯಲ್ಲ, 2030ರ ವೇಳೆಗೆ ಎಲ್ಲಾ ಜನರಿಗೆ ಏನಪ್ಪಾ ಅಂದ್ರೆ ಶಾಂತಿ ಮತ್ತು ಸಮೃದ್ಧಿಯನ್ನ ಖಾತ್ರಿಪಡಿಸುವ ಉದ್ದೇಶದಿಂದಾಗಿ ಎಲ್ಲಾ ಗುರಿಗಳನ್ನ ಉತ್ತಮ ಮತ್ತು ಹೆಚ್ಚು ಸಮರ್ಥನೀಯ ಭವಿಷ್ಯವನ್ನ ಸೃಷ್ಟಿಸಲು ಜಾಗತಿಕ ಕ್ರಮಕ್ಕೆ ಏನಪ್ಪಾ ಕರೆ ನೀಡುತ್ತೆ. ನೋಡ್ರಿ, ಸುಸ್ಥಿರ ಅಭಿವೃದ್ಧಿಯನ್ನ ವಿಶ್ವಸಂಸ್ಥೆ ಅಂಗೀಕರಿಸಿದ ವರ್ಷ ಯಾವಾಗ ಅಂತ ಕೇಳಿದ್ರೆ 2016. ಆದ್ರೆ ಎಷ್ಟು ಗುರಿಗಳನ್ನ ಏನಪ್ಪಾ ಅಂತ ಬಂದ್ರೆ ಹೊಂದಿದೆ ಅಂತ ಬಂದ್ರೆ 17 ಗುರಿಗಳು. ಈ 17 ಗುರಿಗಳ ಅನುಷ್ಠಾನದ ಅವಧಿ ಯಾವಾಗ ಅಂತ ಬಂದ್ರೆ 2015ರಿಂದ 2030. ಈ 17 ಗುರಿಗಳದಾವಲ್ಲ, ಮಾನವನ ಸರ್ವತೋಮುಖದ ಉತ್ತಮ ಮತ್ತು ಸಮರ್ಥನೀಯ ಭವಿಷ್ಯವನ್ನ ಸೃಷ್ಟಿಸಲು ಜಾಗತಿಕ ಕ್ರಮಕ್ಕೆ ಏನಪ್ಪ ನೀಡುತ್ತೆ. ಅಂದ್ರೆ ಜನರಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನ ಖಾತ್ರಿಪಡಿಸಲು, ವಿಶೇಷವಾಗಿ ಬಡತನ ನಿರ್ಮೂಲನೆ ಮಾಡುವ ಸಲುವಾಗಿ ಈ 17 ಗುರಿಗಳನ್ನ ಹೊಂದಿದೆ. ಆ 17 ಗುರಿಗಳು ಯಾವ ಅಂತ ಪದೇ ಪದೇ ಪ್ರಶ್ನೆಯನ್ನ ಕೇಳ್ತಾನೆ. ನೋಡಿ, ಈ ವಿಶ್ವಸಂಸ್ಥೆ ಏನಪ್ಪಾ ಅಂದ್ರೆ ಆಯ್ಕೆ ಮಾಡಿಕೊಂಡಂತ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಸಂಖ್ಯೆ ಎಷ್ಟು ಅಂತ ಬಂದ್ರೆ 17 ಇದೆ. 1ನೇ ಗುರಿ ಯಾವುದು ಅಂತ ಬಂದ್ರೆ ಬಡತನ ನಿರ್ಮೂಲನೆ. ಏನಿದು ಬಡತನ ಅಂತ ಬಂದ್ರೆ, ಮನುಷ್ಯನಿಗೆ ಮೂಲಭೂತ ಅವಶ್ಯಕತೆಗಳಾದಂಥ ಆಹಾರ ಆಗಿರ್ಬೋದು, ವಸತಿ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ ಇವನ್ನ ಸಿಗದೇ ಇರುವಂತಹ ಸನ್ನಿವೇಶಕ್ಕೆ ನಾವು ಬಡತನ ಅಂತ ಕರೀತಾರೆ. ಇವತ್ತು ಎಕನಾಮಿಕ್ಸ್ ನಲ್ಲಿ ಏನಂತ ಬಂದ್ರೆ ಬಡತನ ಕುರಿತೇನಪ್ಪ ಅಂತ ಬಂದ್ರೆ ವೈಕೆ ಅಲಗ್ ಸಮಿತಿ ಆಗಿರ್ಬೋದು, ಅದೇ ರೀತಿ ಲಕಡವಾಲ ಸಮಿತಿಗಳಾಗಿರ್ಬೋದು, ಸುರೇಶ್ ತೆಂಡೂಲ್ಕರ್ ಸಮಿತಿ, ರಂಗರಾಜನ್ ಸಮಿತಿಗಳು, ಅರವಿಂದ್ ಪನಗಾರಿ ಸಮಿತಿಗಳು ಕೂಡ ಭಾರತ ಸರ್ಕಾರ ನೇಮಕ ಮಾಡಿದೆ. ಒಂದು ವೈಕೆ ಅಲಾಗ್ ಏನ್ ಮಾಡಿದೆ ಅಂತ ಬಂದ್ರೆ ಕ್ಯಾಲರಿ ಆಧಾರದ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ 2500 ಕ್ಯಾಲರಿ ಆಹಾರವನ್ನ ಸೇವಿಸದೇ ಇದ್ರೆ ಅದನ್ನ ಬಡತನ ಅಂತ ಕರೀತಾರೆ. ನಗರದಲ್ಲಿ 2100 ಕ್ಯಾಲರಿಗೆ ಏನಪ್ಪಾ ಅಂದ್ರೆ ಅದನ್ನ ಒಂದು ಗುರಿಯನ್ನ ಇಟ್ಟಿದೆ. ಲಕಡವಾಲ ಸಮಿತಿ ಏನಪ್ಪಾ ಅಂತ ಬಂದ್ರೆ ಮಂತ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್. ಸುರೇಶ್ ತೆಂಡೂಲ್ಕರ್ ಏನಂತ ಬಂದ್ರೆ ಮಂತ್ಲಿ ಮತ್ತು ಪರ್ ಡೇ ಮತ್ತು ಮಂತ್ಲಿ ಏನಪ್ಪಾ ಅಂತ ಬಂದ್ರೆ ಇನ್ಕಮ್ ಆಧಾರದ ಮೇಲೆ ಬಡತನ ಕುರಿತು ಏನಪ್ಪಾ ಅಂತ ಬಂದ್ರೆ ವರದಿಯನ್ನ ಸಲ್ಲಿಸಿದ. ಶೂನ್ಯ ಹಸಿವು ಅಂದ್ರೆ ಬಡತನ ಅಂತ ಬಂದ್ರೆ ಭಾರತದಲ್ಲಿ ಆಗ್ಲಿ ಅಥವಾ ವಿಶ್ವದಲ್ಲಿ ಆಗ್ಲಿ ಇವತ್ತು ಬಡತನಕ್ಕೆ ಹೆದರುವುದಿಲ್ಲ, ಆದ್ರೆ ಹಸಿವಿಗೆ ಹೆದರುತ್ತಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗುರಿ 1ನೇದು ಬಡತನ ನಿರ್ಮೂಲನೆ, 2ನೇ ಗುರಿ ಶೂನ್ಯ ಹಸಿವು, 3ನೇದು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ,
ಮತ್ತೆ ಗುಣಮಟ್ಟವಾದ ಶಿಕ್ಷಣ ಎಷ್ಟನೇದಂತ ಒಂದು ಗುರಿ 4ನೇದಿದೆ. ಲಿಂಗ ಸಮಾನತೆ, ಪುರುಷ ಮತ್ತು ಹೆಣ್ಣು ಅಂದ್ರೆ 1000 ಪುರುಷರಿಗೆ ಲಭ್ಯ ಇರುವಂತ ಮಹಿಳೆಯರ ಸಂಖ್ಯೆಯನ್ನ ಲಿಂಗಾನುಪಾತ ಅಂತ ಕರೀತಾರೆ. 1000 ಜನ ಪುರುಷರಿಗೆ ಮಹಿಳೆಯರು ಕೂಡ 1000 ಜನ ಇದ್ರೆ ಇದು ಲಿಂಗ ಸಮಾನತೆ ಅಂತ ಕರೀತಾರೆ. ಓಕೆನಾ. ಗುರಿ 5 ಇದೆ. ಗುರಿ 6 ಶುದ್ಧ ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಕೈಗೊಟುಕುವ ಮತ್ತು ಸ್ವಚ್ಛವಾದಂತ ಶಕ್ತಿ. ಗುರಿ 7. ಗುರಿ 8 ಏನಪ್ಪಾ ಅಂದ್ರೆ ಯೋಗ್ಯವಾದ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ನೋಡ್ರಿ, ಇವತ್ತು ಉದ್ಯೋಗ ಇದೆಯಲ್ಲ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾದಂತ ಯುವಕನಿಗೆ ಉದ್ಯೋಗವನ್ನ ಮಾಡಕ್ಕೆ ಮನಸ್ಸಿದ್ರು ಕೂಡ ಏನಪ್ಪಾ ಅಂದ್ರೆ ಉದ್ಯೋಗವನ್ನ ಸಿಗದೇ ಇರುವಂತಹ ಸನ್ನಿವೇಶಕ್ಕೆ ನಾವು ನಿರುದ್ಯೋಗ ಅಂತ ಕರಿತೀವಿ. ಅದರಲ್ಲಿ ಯೋಗ್ಯವಾದ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಗುರಿ 8 ಇದೆ. ಗುರಿ 9 ಉದ್ಯಮ ಮತ್ತು ನಾವೀನ್ಯತೆ, ಮೂಲಭೂತ ಸೌಕರ್ಯಗಳು. ಗುರಿ 10 ಇದೆ ಅಸಮಾನತೆಯನ್ನ ಕಡಿಮೆ ಮಾಡುವುದು. ಇವತ್ತೇನಂತ ಬಂದ್ರೆ ಇವತ್ತು ಜನರಲ್ ಥಿಯರಿನಲ್ಲಿ ಏನಪ್ಪಾ ಅಂದ್ರ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಕೋಶೀಯ ನೀತಿ ಒಳಗಡೆ ಆದಾಯವನ್ನ ಏನಪ್ಪಾ ಅಂತ ಬಂದ್ರೆ ಆದಾಯ ಸಮಾನತೆಗೆ ಏನಂತ ಇರ್ಬೇಕಂದ್ರೆ ಅಸಮತೋಲನ ಇದೆಯಲ್ಲ, ಒಂದೇನಪ್ಪಾ ಅಂತ ಬಂದ್ರೆ ಅಸಮಾನತೆ, ಆದಾಯ ಅಸಮಾನತೆಗಳಾಗಿರಬಹುದು. ಅದೇ ರೀತಿ ಏನಂತ ಬಂದ್ರೆ ವಿವಿಧ ರೀತಿಯಲ್ಲಿ ಇರುವಂತಹ ಇಂಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಈಕ್ವಲಿ ತರಕ್ಕೆ ಏನಪ್ಪಾ ಅಂತ ಬಂದ್ರೆ ಗುರಿಯನ್ನ ಹೊಂದಿದೆ. ಗುರಿ 11ನೇದು ಏನಪ್ಪಾ ಅಂದ್ರ ಸಮರ್ಥನೀಯ ನಗರಗಳು ಮತ್ತು ಸಮುದಾಯಗಳು. ಗುರಿ 12 ಜವಾಬ್ದಾರಿತ ಬಳಕೆ ಮತ್ತು ಉತ್ಪಾದನೆ. ಗುರಿ 13 ಹವಾಮಾನ ಕ್ರಿಯೆ. ಗುರಿ 14 ನೀರಿನಡಿಯಲ್ಲಿ ಜೀವನ. 15 ಭೂಮಿಯ ಮೇಲಿನ ಜೀವನ, ಶಾಂತಿ, ನ್ಯಾಯ ಮತ್ತು ಬಲಿಷ್ಠ ಸಂಸ್ಥೆಗಳು. ಗುರಿ 17 ಗುರಿಯನ್ನು ಸಾಧಿಸಲು ಪಾಲುದಾರಿಕ ಸಂಘಗಳು ಅಂತಕ್ಕಂಥದ್ದು. ವಿಶ್ವಸಂಸ್ಥೆ ಒಟ್ಟು 17 ಗುರಿಗಳನ್ನ ಹೊಂದಿ 17 ಗುರಿಗಳನ್ನ 2030 ವೇಳೆಗೆ ಈ ಗುರಿಗಳನ್ನ ಚಾಚು ತಪ್ಪದೆ ಏನಪ್ಪಾ ಸಾಧಿಸುವ ಸಲುವಾಗಿ ಈ ಗುರಿಯನ್ನ ಏನಪ್ಪಾ ಅಂದ್ರೆ ಹೊಂದಿದೆ. ಇದು ಸಸ್ಟೈನಬಲ್ ಡೆವಲಪ್ಮೆಂಟ್. ಮುಂದೆ ಬರುತ್ತೆ ಸ್ಟಾಕ್ಹೋಮ್ ಸಮಾವೇಶದ 10 ವರ್ಷದ ನಂತರ ಪರಿಸರ ಮತ್ತು ಅಭಿವೃದ್ಧಿಯ ಮೇಲೆ ಒಂದು ವಿಶ್ವ ಆಯೋಗ ರಚನೆ ಆಗುತ್ತೆ. ಸ್ಟಾಕ್ಹೋಮ್ ಸಮಾವೇಶದ 20 ವರ್ಷಗಳ ನಂತರ ಭೂಶೃಂಗ ಸಮ್ಮೇಳನ ಅಥವಾ ರಿವೋ ಸಮ್ಮೇಳನ ಅಥವಾ ರಿವೋ ಸಮಿಟ್ ಅಂತ ಕರೀತಾರೆ 1992ರಲ್ಲಿ. 1992ರಲ್ಲಿ ಇವತ್ತಿನ ಪ್ರಸ್ತುತ ಬ್ರೆಜಿಲ್ ದೇಶದ ಒಳಗಡೆ ಒಂದು ಮುಖ್ಯವಾದಂತ ನಗರ ಬರುತ್ತೆ. ಯಾವುದು ಅಂತ ಬಂದ್ರೆ ರಿವೋ ಡಿ ಜನೈರೋ ಅಂತಕ್ಕಂಥದ್ದು. ಆ ರಿವೋ ಡಿ ಜನೈರೋದಲ್ಲಿ ಆಯೋಜನೆಗೊಂಡಿದ್ರಿಂದ ಇದನ್ನ ರಿವೋ ಸಮಿಟ್ ಅಥವಾ ರಿವೋ ಸಮಿಟ್ ಅಂತ ರಿವೋ ಸಮಾವೇಶ ಅಂತಾನು ಕೂಡ ಕರೀತಾರೆ. ಇದು ಆಯೋಜನೆಗೊಂಡ ವರ್ಷವಾಗ ಅಂತ ಬಂದ್ರೆ 1992ರಲ್ಲಿ. ಇದಕ್ಕ ನೋಡ್ರಿ, ಸ್ಟಾಕ್ಹೋಮ್ ಸಮಾವೇಶವನ್ನ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಅನ್ನ ಹ್ಯೂಮನ್ ಎನ್ವೈರ್ಮೆಂಟ್ ಅಂತ ಕರೆದ್ರೆ ಇದನ್ನ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶ ಅಂತಕ್ಕಂಥ ಹೆಸರಲ್ಲೇ ಕರೆಯಲಾಗುತ್ತೆ. ಇದನ್ನ 21ನೇ ಶತಮಾನದಲ್ಲಿ ಕೈಗೊಳ್ಳಬೇಕಾದಂತ ಮಾರ್ಗಸೂಚಿಗಳ ಪಟ್ಟಿ 21ನೇ ಶತಮಾನದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸಲು ಕೈಗೊಳ್ಳಬೇಕಾದಂತ ಮಾರ್ಗಸೂಚಿಗಳ ಪಟ್ಟಿಯನ್ನ ಅಜೆಂಡಾ 21 ಅಂತ ಕರೀತಾರ. ಆ ಅಜೆಂಡಾ 21 ಅಂತಕ್ಕಂಥ ವರದಿಯನ್ನ ಬಿಡುಗಡೆ ಮಾಡಿದ್ದು ಎಲ್ಲಿ ಅಂತ ಬಂದ್ರೆ ಈ ಭೂಶೃಂಗ ಸಮ್ಮೇಳನ. ನಿನ್ನೆ ಕೆಇಎ ಪ್ರಶ್ನೆಯಲ್ಲಿ ಮ್ಯಾಥ್ಸ್ ದ ಫಾಲೋವಿಂಗ್ ಈ ಕ್ವಶನ್ ಅನ್ನ ಕೇಳಿದಾನೆ. ಅಜೆಂಡಾ 21 ಯಾವ ಒಂದು ಶೃಂಗ ಸಮ್ಮೇಳನಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. 1992ರ ಭೂಶೃಂಗ ಸಮ್ಮೇಳನ ಅಥವಾ 1992ರ ರಿವೋ ಸಮಾವೇಶಕ್ಕೆ ಸಂಬಂಧಿಸಿದೆ. ಈ ಅಜೆಂಡಾ 21 ವರದಿ ಇದೆಯಲ್ಲ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬಂದ್ರೆ 21ನೇ ಶತಮಾನದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸಲು 21ನೇ ಶತಮಾನದಲ್ಲಿ ಕೈಗೊಳ್ಳಬೇಕಾದಂತ ಮಾರ್ಗಸೂಚಿಗಳ ಪಟ್ಟಿಯನ್ನ ಒಳಗೊಂಡಿದೆ. ಈ ಭೂಶೃಂಗ ಸಮ್ಮೇಳನದಲ್ಲಿ ಹೇಳ್ತಾರೆ ಪರಿಸರ ಅಭಿವೃದ್ಧಿ ಶಾಂತಿ ಇದೆಯಲ್ಲ ಇವನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ಒಂದಕ್ಕೊಂದೇನಪ್ಪ ಅಂದ್ರೆ ಅಂತರ್ ಅವಲಂಬನೆಯನ್ನ ಹೊಂದಿದಾವೆ. ಇದರಿಂದ ಏನಪ್ಪಾ ಅಂದ್ರೆ ವಿಭಜಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ವ್ಯಾಖ್ಯಾನವನ್ನ ನೀಡಲಾಗುತ್ತೆ. ಇಲ್ಲಿ ಭೂಶೃಂಗ ಸಮ್ಮೇಳನದಲ್ಲಿ 3 ಐತಿಹಾಸಿಕ ಒಪ್ಪಂದಕ್ಕೆ ಅನುಮೋದಿಸಲು ಏನಪ್ಪಾ ಅಂದ್ರೆ ಒಪ್ಪಂದಕ್ಕೆ ಸಹಿ ಹಾಕುವಲ್ಲಿ ಜಗತ್ತಿನ 178 ದೇಶಗಳು ಏನಪ್ಪಾ ಅಂದ್ರ ಸಹಿ ಹಾಕ್ತಾವ್. ನೋಡ್ರಿ, ಇವತ್ತು ಸ್ಟಾಕ್ಹೋಮ್ ಸಮಾವೇಶದಲ್ಲಿ 122 ದೇಶಗಳು ಭಾಗಿಯಾಗಿದ್ದು 122 ದೇಶಗಳು ಭಾಗಿಯಾಗಿದ್ದು ಇವತ್ತು ಭೂಶೃಂಗ ಸಮ್ಮೇಳನದಲ್ಲಿ 178 ದೇಶಗಳು ಭಾಗಿಯಾಗಿರ್ತವೆ. ದಿನದಿಂದ ದಿನಕ್ಕೆ ಏನಪ್ಪಾ ಅಂದ್ರ ಈ ಪರಿಸರ ಸಂರಕ್ಷಣೆಗೋಸ್ಕರವಾಗಿ ದೇಶಗಳು ಭಾಗವಹಿಸುವಿಕೆ ಸಂಖ್ಯೆ ಹೆಚ್ಚಾಗ್ತಾ ಇದಾವೆ. ಈ ಒಂದು ಪರಿಸರ ಸಮಾವೇಶಗಳು ಏನಪ್ಪಾ ಅಂದ್ರ ಯಶಸ್ಸಿನ ಸಂಕೇತವಾಗಿ ಮಾರ್ಪಟ್ಟಿದ್ದಾವೆ. ಈ ರಿವೋ ಡಿ ಜನೈರೋ ಸಮಾವೇಶದಲ್ಲಿ 3 ಐತಿಹಾಸಿಕ
ಐತಿಹಾಸಿಕ ಒಪ್ಪಂದಕ್ಕೆ ಎಡೆ ಮಾಡಿಕೊಡುತ್ತೆ. ಒಂದೇದು ಯಾವುದು ಅಂತ ಬಂದ್ರೆ UNFCC. ಇದರ ವಿಸ್ತೃತ ರೂಪನು ಕೂಡ ಗ್ರೂಪ್ ಸಿ ನಲ್ಲಿ ಕ್ವಶನ್ ಕೇಳಿದಾನೆ. ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಅಂದ್ರೆ ವಿಶ್ವಸಂಸ್ಥೆಯ ಚೌಕಟ್ಟಿನ ಅಡಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಚೌಕಟ್ಟಿನ ಒಪ್ಪಂದ ಅಂತ ಕರೀತಾರೆ. ಇದು 1992ರಲ್ಲಿ ಇದನ್ನ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಬಂದ್ರೆ ಜರ್ಮನ್ ದೇಶದ ಒಳಗಡೆ ಒಂದು ಬೋನ್ ಅಂತಕ್ಕಂಥ ಸ್ಥಳ ಬರುತ್ತೆ. ಜರ್ಮನಿಯ ಬೋನ್ ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದರ ಉದ್ದೇಶ ಯಾವ ಉದ್ದೇಶಕ್ಕೋಸ್ಕರವಾಗಿ ಸ್ಥಾಪನೆ ಆಯಿತು ಅಂತ ಬಂದ್ರೆ ಪ್ರತಿ ವರ್ಷ ಏನ್ ಮಾಡಬೇಕು, ಹವಾಮಾನ ಬದಲಾವಣೆಯಿಂದಾಗಿ ಅನಾನುಕೂಲತೆಗಳು ಮತ್ತು ಹವಾಮಾನದ ಸಂರಕ್ಷಣೆಯಿಂದಾಗಿ ಅನುಕೂಲತೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಕಾಪ್ ಸಮಾವೇಶಗಳು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಪ್ರತಿ ವರ್ಷ ಹವಾಮಾನ ಬದಲಾವಣೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಕಾಪ್ ಸಮಾವೇಶಗಳನ್ನು ಆಯೋಜಿಸಲಾಗುತ್ತೆ. ಮೊದಲ ಸಮಾವೇಶ 1994ರಲ್ಲಿ ಜರ್ಮನಿಯ ಬರ್ಲಿನ್ ನಲ್ಲಿ ಆಯೋಜನೆಗೊಂಡಿತ್ತು. 2007ರಲ್ಲಿ ನಮ್ಮ ನವದೆಹಲಿಯಲ್ಲಿ ಆಯೋಜನೆಗೊಂಡ್ರೆ 2025 ಇತ್ತೀಚೆಗೆ ಬ್ರೆಜಿಲ್ ದೇಶದ ಒಳಗ ಒಂದು ಬೆಲೆಹೆಮ್ ಅಂತಕ್ಕಂಥ ಸ್ಥಳ, 2026 ಮುಂದಿನ ವರ್ಷ ಎಲ್ಲಿ ನಡೀತಾ ಇದೆ ಅಂತ ಬಂದ್ರೆ ಟರ್ಕಿನಲ್ಲಿ ನಡೀತಾ ಇದೆ. 2027ರ UNFCC ಸಮಾವೇಶ, ಕಾಪ್ ಸಮಾವೇಶ, ಇದು 30ನೇ ಸಮಾವೇಶ ಅಂತ ಕರೀತಾರೆ. 31, 32 ಇದು ಇಥಿಯೋಪಿಯಾ ದೇಶದಲ್ಲಿ ನಡೀತಾ ಇದೆ. 2028ರ UNFCC ಸಮಾವೇಶ ಭಾರತ ಆತಿಥ್ಯವನ್ನ ವಹಿಸ್ತಾ ಇದೆ. ನೋಡ್ರಿ, ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದೆಲ್ಲ ಹವಾಮಾನ ಬದಲಾವಣೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಕಾಪ್ ಸಮಾವೇಶಗಳನ್ನು ಆಯೋಜನೆ ಮಾಡುತ್ತೆ. ಇದನ್ನ ಮೊದಲಿಗೆ ಬಾರಿಗೆ 1994ರಲ್ಲಿ ಬ್ರೆಜಿಲ್ನಲ್ಲಿ ಜರ್ಮನಿಯ ಬರ್ಲಿನ್ ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಇವತ್ತಿಗೆ 2025ಕ್ಕೆ 30ನೇ ಕಾಪ್ ಸಮಾವೇಶ ಬ್ರೆಜಿಲ್ ದೇಶದ ಬೆಲೆಹೆಮ್ ನಲ್ಲಿ ನಡೆದಿದೆ. ಮುಂದಿನ ವರ್ಷ ಟರ್ಕಿನಲ್ಲಿ ನಡೀತಾ ಇದೆ. 27ರಲ್ಲಿ ಇಥಿಯೋಪಿಯಾ ದೇಶ, 28ರಲ್ಲಿ ಭಾರತ ಆತಿಥ್ಯವನ್ನ ವಹಿಸ್ತಾ ಇದೆ. ಇದನ್ನ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥ ಚಾಪ್ಟರ್ ನಲ್ಲಿ ಈ ಒಂದು ಬ್ರೆಜಿಲ್ ಬೆಲೆಹೆಮ್ ನಲ್ಲಿ ನಡೆದಂತಹ ಕಾಪ್ ಸಮಾವೇಶದ ಪ್ರಮುಖ ಒಪ್ಪಂದಗಳು, ಶಿಫಾರಸುಗಳು ಮತ್ತು ಘೋಷಣೆಗಳ ಕುರಿತು ಅಧ್ಯಯನ ಮಾಡೋಣ. ಈ ಒಂದು ಇದು ಭೂಶೃಂಗ ಸಮ್ಮೇಳನ 1992ರ ಭೂಶೃಂಗ ಸಮ್ಮೇಳನದಲ್ಲಿ ಇನ್ನೊಂದು ಒಟ್ಟು 3 ಐತಿಹಾಸಿಕ ಒಪ್ಪಂದಗಳಿಗೆ ಎಡೆ ಮಾಡಿಕೊಡುತ್ತೆ. ಅದರಲ್ಲಿ ಇನ್ನೊಂದು ಬರುತ್ತೆ CBD, ಕನ್ವೆನ್ಷನಲ್ ಆನ್ ಬಯೋಡೈವರ್ಸಿಟಿ ಅಂತ ಬರುತ್ತೆ. ಅಂದ್ರೆ ಜೀವ ವೈವಿಧ್ಯತಾ ಸಮಾವೇಶ ಅಂತ ಕರೀತಾರೆ. ಈ ಜೀವ ವೈವಿಧ್ಯತಾ ಸಮಾವೇಶ ಇದೆಯಲ್ಲ, ಇದು ಸ್ಥಾಪನೆ ಆಗಿದ್ದು 1992ರಲ್ಲಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಬಂದ್ರೆ ಕೆನಡಾ ದೇಶದ ಮಾಂಟ್ರಿಯಲ್ ನಲ್ಲಿದೆ. CBDಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಬಂದ್ರೆ ಕೆನಡಾ ದೇಶದ ಮಾಂಟ್ರಿಯಲ್ ನಲ್ಲಿದೆ. ಇದು ಸ್ಥಾಪನೆ ಆಗಿದ್ದು 1992ರಲ್ಲಿ. ಜೀವ ವೈವಿಧ್ಯತಾ ಸಮಾವೇಶದ ಒಪ್ಪಂದ ಅಂದ್ರೆ ಜೀವ ವೈವಿಧ್ಯತೆ ವಿಷಯಗಳ ಸಂರಕ್ಷಣೆಗಾಗಿ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಏನಪ್ಪಾ ಅಂತ ಬಂದ್ರೆ ಕಾಪ್ ಸಮಿಟ್ಗಳನ್ನು ಆಯೋಜನೆ ಮಾಡುತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ ಕಾಪ್ ಸಮಿಟ್ಗಳನ್ನು ಆಯೋಜನೆ ಮಾಡುತ್ತೆ. ಈಗ 2024ರಲ್ಲಿ ಅಂದ್ರೆ 2024ರಲ್ಲಿ ಕಾಪ್ ಸಮಾವೇಶ ಎಲ್ಲಿ ನಡೆದಿತ್ತು ಅಂತ ಬಂದ್ರೆ ಇವತ್ತಿನ ಕ್ಯಾಲಿ ಅಂತಕ್ಕಂಥದ್ದು ಅಂದ್ರೆ ಕೊಲಂಬಿಯಾ ಅಂತ ಬರುತ್ತಲ್ಲ, ಸೌತ್ ಅಮೇರಿಕಾದ ಕೊಲಂಬಿಯಾದ ಒಂದು ಕ್ಯಾಲಿಯಲ್ಲಿ ಏನಪ್ಪಾ ಅಂತ ಬಂದ್ರೆ ಆಯೋಜನೆಗೊಂಡಿತ್ತು. ಮುಂದೆ 2026 ಫೆಬ್ರವರಿ ತಿಂಗಳಲ್ಲಿ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. 2010ರ CBD ಸಮಾವೇಶ ಭಾರತದ ಹೈದರಾಬಾದ್ನಲ್ಲಿ ಆಯೋಜನೆ ಕೂಡ ಗೊಂಡಿತ್ತು. ಇನ್ನೊಂದು UNCCD ಅಂತ ಬರುತ್ತೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಕಾಂಬ್ಯಾಕ್ಟ್ ಟು ಡಿಟರಿಫಿಕೇಶನ್ ಅಂತ ಕರೀತಾರೆ. ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಒಪ್ಪಂದ ಅಂತ ಬರುತ್ತೆ. ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಒಪ್ಪಂದ ಅಂತ ಬರುತ್ತೆ. 2000 ಮರುಭೂಮೀಕರಣ ವಿಷಯದ ಕುರಿತೇನಪ್ಪ ಅಂದ್ರೆ 3 ಅಥವಾ 4 ವರ್ಷಕ್ಕೊಮ್ಮೆ ಈ ಕಾಪ್ ಸಮಾವೇಶ ನಡೀತಾ. 2024ರಲ್ಲಿ ಎಲ್ಲಿ ನಡೆದಿದೆ ಅಂತ ಬಂದ್ರೆ ಸೌದಿ ಅರೇಬಿಯಾದ ರಿಯಾದ್ ನಲ್ಲಿ ನಡೆದಿದೆ. ನೋಡಿ,
UNFCC, CBD, UNCCD ಈ ಮೂರು ಒಪ್ಪಂದಕ್ಕೆ ಎಡೆ ಮಾಡಿಕೊಟ್ಟಂತ ಶೃಂಗಸಭೆ ಯಾವುದು ಅಂತ ಕೇಳಿದ್ರೆ ಅದು ಒಂದು ಐತಿಹಾಸಿಕವಾದಂಥ ಪರಿಸರ ಸಮಾವೇಶ, ರಿವೋ ಸಮಾವೇಶ ಅಥವಾ ಭೂಶೃಂಗ ಸಮ್ಮೇಳನ 1992. ಮುಂದೆ ಬರುತ್ತಾ ಭೂಶೃಂಗ ಸಮ್ಮೇಳನದ 10 ವರ್ಷಗಳ ನಂತರ ಜಾಗತಿಕ ಸುಸ್ಥಿರ ಅಭಿವೃದ್ಧಿಯ ಸಮಾವೇಶ ಅಂತ ಕರೀತಾರೆ. ಅಂದ್ರೆ ವರ್ಲ್ಡ್ ಸಮಿಟ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ 2002. ಅಂದ್ರೆ ಇದು ರಿವೋ ಸಮಾವೇಶ ನಡೆದಿದ್ದು 1992. ಅದಕ್ಕೆ ಒಂದು 10 ವರ್ಷ ಸೇರಿಸಿದ ಮೇಲೆ 2002 ಇದು ರಿವೋ +10 ಸಮಾವೇಶ ಅಂತಾನು ಕೂಡ ಕರೆಯಲಾಗುತ್ತೆ. ವಿಶ್ವ ಸುಸ್ಥಿರ ಅಭಿವೃದ್ಧಿಯ ಸಮಾವೇಶ 2002 ಇದಕ್ಕೆ ಇನ್ನೊಂದು ಹೆಸರು ರಿವೋ +10 ಸಮಿಟ್ ಅಂತಾನು ಕೂಡ ಕರೀತಾರೆ. ಇದು ಆಯೋಜನೆಗೊಂಡ ಸ್ಥಳ ಯಾವುದು ಅಂತ ಬಂದ್ರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್. ಎಲ್ಲಿ? ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್. ಇಲ್ಲಿ ಸಹಸ್ರಮಾನ ಗುರಿಗಳ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಕೊನೆಗೆ ಏನಂತ ಬಂದ್ರೆ 3 ಪ್ರಮುಖವಾದಂಥ ಅಂಶಗಳಿಗೆ ಆದ್ಯತೆ ನೀಡ್ತಾರೆ. ಜಾಗತಿಕ ಮಟ್ಟದಲ್ಲಿ ಮತ್ತು ವಿಶ್ವದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನ ಉತ್ತೇಜಿಸಬೇಕು, ಜೊತೆಗೆ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಬೇಕು, ಜೊತೆಗೆ ಅಂತಾರಾಷ್ಟ್ರೀಯ ಶಾಂತಿಯನ್ನು ಕಾಪಾಡಬೇಕು, ಬಡತನವನ್ನು ನಿರ್ಮೂಲನೆ ಮಾಡಬೇಕಂತ ತಿಳ್ಕೊಂಡು 3 ಅಂಶಗಳ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು 5ನೇ ಸಮಿಟ್ ಬರುತ್ತಾ ರಿವೋ +20 ಅಂತ ಕರೀತಾರೆ. ಅಂದ್ರೆ ರಿವೋ ಸಮಾವೇಶ ನಡೆದ ವರ್ಷ ಯಾವಾಗ ಅಂತ ಬಂದ್ರೆ 1992. ಅದಕ್ಕೆ 20 ವರ್ಷವನ್ನ ನಾವು ಸೇರಿಸಿದ ಮೇಲೆ 2012 ಆಗುತ್ತೆ. ಇದು ಜನಪ್ರಿಯವಾಗಿ ರಿವೋ +20 ಸಮಿಟ್ ಅಂತ ಕರೀತಾರೆ. ಅಂದ್ರೆ ಎಲ್ಲಿ ಈ ರಿವೋ +20 ಸಮಿಟ್ ಅನ್ನ 2012 ಏನಪ್ಪಾ ಆಯೋಜನೆಗೊಂಡ ಸ್ಥಳ ಮತ್ತೆ ಬ್ರೆಜಿಲ್ ದೇಶದ ಒಂದು ಮುಖ್ಯ ನಗರ ರಿವೋ ಡಿ ಜನೈರೋದಲ್ಲಿ ನಡೆದಿತ್ತು. ಇಲ್ಲಿ ಹೇಳ್ತಾರೆ, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಕ್ಕಂತಂದ್ರೆ ಸುಸ್ಥಿರ ಅಭಿವೃದ್ಧಿಯ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶ ಅಂತ ಕರೀತಾರೆ. ಅಂದ್ರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಸಮಾವೇಶ ಅಂತಾನು ಕೂಡ ಕರೀತಾರೆ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಕ್ಕಂಥ UNCSD ಅಂತಕ್ಕಂಥ ಹೆಸರಲ್ಲೇ ಕರೀತಾರೆ. ಇಲ್ಲಿ 2012 ನಡೆದಂತ ರಿವೋ +20 ಸಮಾವೇಶವನ್ನ ಅಲ್ಲಿಯ ಒಂದು ವರದಿ ಯಾವ ಒಂದು ಶೀರ್ಷಿಕೆದೊಂದಿಗೆ ಜಾರಿಗೆ ಬಂತು ಅಂತ ಬಂದ್ರೆ ದ ಫ್ಯೂಚರ್ ವಿ ವಾಂಟ್ ಅಂತಕ್ಕಂಥ ಪದೇ ಪ್ರಶ್ನೆಯನ್ನ ಕೇಳ್ತಾನೆ. ಬ್ರುಟ್ಲ್ಯಾಂಡ್ ಆಯೋಗದ ವರದಿಯನ್ನ ಯಾವ ಶೀರ್ಷಿಕೆದೊಂದಿಗೆ ಜಾರಿಗೆ ಬಂತು ಅಂತ ಬಂದ್ರೆ ಅವರ್ ಕಾಮನ್ ಫ್ಯೂಚರ್, ನಮ್ಮ ಸಾಮಾನ್ಯ ಭವಿಷ್ಯ ಅಂತಕ್ಕಂಥ. ರಿವೋ +20 ಸಮಾವೇಶದ ಒಂದು ವರದಿಯನ್ನ ಯಾವ ಶೀರ್ಷಿಕೆದೊಂದಿಗೆ ಜಾರಿಗೆ ಬಂತು ಅಂತ ಕೇಳಿದ್ರೆ ದಿ ಫ್ಯೂಚರ್ ವಿ ವಾಂಟ್ ಅಂತಕ್ಕಂತಹ ಒಂದು ಶೀರ್ಷಿಕೆದೊಂದಿಗೆ ಜಾರಿಗೆ ಬರುತ್ತೆ. ಹೌದಾ? ಇಲ್ಲಿ ಹೇಳ್ತಾರೆ 2 ಪ್ರಮುಖವಾದಂತ ಅಂಶಗಳಿಗೆ ಏನಪ್ಪಾ ಅಂದ್ರೆ ಆದ್ಯತೆಯನ್ನ ಕೊಡುತ್ತಾರೆ. ಒಂದು ಎನರ್ಜಿ ಎಫಿಷಿಯನ್ಸಿ ಅಂತ ಬಂದ್ರೆ ಇಂಧನಗಳ ದಕ್ಷತೆ, ಅಂದ್ರೆ ಟ್ರಾನ್ಸಿಷನ್ ಬಿಟ್ವೀನ್ ಬೇಸ್ 4 ಇಂದ ಬೇಸ್ 5ಗೆ. ಹೌದಾ? ಅದೇ ರೀತಿ ಹಸಿರು ಆರ್ಥಿಕತೆ ಅಂತ ಬಂದ್ರೆ ಒಂದು ರಾಷ್ಟ್ರವೊಂದರಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂತ ಬರುತ್ತೆ, GDP ಅಂತ ಬರುತ್ತೆ. ಒಂದು ರಾಷ್ಟ್ರವೊಂದರಲ್ಲಿ ಆಂತರಿಕವಾಗಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವೊಂದಕ್ಕೆ ಏನಂತ ಕರೀತಾರೆ, ಒಟ್ಟು ದೇಶೀಯ ಉತ್ಪನ್ನ ಅಂತ ಕೇಳ್ತಾರೆ. ವಿದೇಶಿಯ ಒಂದು ಗಳಿಕೆಯನ್ನು ಸೇರಿಸಿದ ಮೇಲೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಆಗುತ್ತೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಏನಪ್ಪ ಅಂದ್ರೆ ಸವಕಳಿಯ ಒಂದು ವೆಚ್ಚವನ್ನು ಕಳೆದ್ರೆ ಒಟ್ಟು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಆಗುತ್ತೆ. ಈ ಒಂದು ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಪರಿಸರಕ್ಕೆ ಮೀಸಲಿಟ್ಟಿರುವಂತಹ ಬಾಬತ್ತಿಗೆ ಏನಂತ ಕರೀತಾರೆ ಅಂತ ಬಂದ್ರೆ ಹಸಿರು ಆರ್ಥಿಕತೆ ಅಂತ ಕರೀತಾರೆ. ಈ ಹಸಿರು ಆರ್ಥಿಕತೆಯ ಒಂದು ಪರಿಣಾಮದಿಂದ ಜಗತ್ತಿನ ತುಂಬೆಲ್ಲ ಈ ಒಂದು ವರದಿಯಲ್ಲಿ ಫೇಸ್ ಅಂತಕ್ಕಂಥ ಅಭಿಯಾನ, ಪಾರ್ಟ್ನರ್ಶಿಪ್ ಆಕ್ಷನ್ ಫಾರ್ ಗ್ರೀನ್ ಎಕನಾಮಿ ಅಂತಕ್ಕಂಥ ಅಭಿಯಾನ ಆರಂಭ ಆಗುತ್ತೆ. ಪ್ರತಿಯೊಂದು ದೇಶಗಳು ಏನು ಮಾಡಬೇಕು ಅಂತ ಬಂದ್ರೆ ತನ್ನ ದೇಶೀಯ ಉತ್ಪನ್ನ GDP ನಲ್ಲಿ ಪರಿಸರಕ್ಕೆ ಏನಪ್ಪ ಅಂದ್ರೆ ಇಂತಿಷ್ಟು ಬಾಬತ್ತುಗಳು ಅಥವಾ ಆದಾಯವನ್ನೇನಪ್ಪ ಮೀಸಲಿಡಬೇಕು ಅಂತಕ್ಕಂತಹ ಅಭಿಯಾನ ಪ್ರಾರಂಭ ಆಗುತ್ತೆ. ಫೇಸ್ ಪಾರ್ಟ್ನರ್ಶಿಪ್ ಆಕ್ಷನ್ ಫಾರ್ ಗ್ರೀನ್ ಎಕನಾಮಿ ಅಂತಕ್ಕಂಥ ಅಭಿಯಾನವನ್ನ ಪ್ರಾರಂಭವಾಗುತ್ತೆ. ಈ ಒಂದು ಸಮಾವೇಶದಿಂದ ಅಂದ್ರೆ ರಿವೋ +20 ಸಮಾವೇಶ ಅಂದ್ರೆ
2012ರಲ್ಲಿ ಏನ್ ಮಾಡುತ್ತೆ ಅಂತ ಬಂದ್ರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಆಡಳಿತ ಸಂಸ್ಥೆಯಾಗಿ ವಿಶ್ವಸಂಸ್ಥೆಯ ಪರಿಸರ ಸಭೆ, ಯುನೈಟೆಡ್ ನೇಷನ್ ಜನರಲ್ ಅಂದ್ರೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಅಸೆಂಬ್ಲಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಆಗುತ್ತೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಪರಿಸರ ಅಂಶಗಳ ಕುರಿತು ನೀತಿ ನಿರೂಪಣೆಗಳಿಗಾಗಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಜಗತ್ತಿನಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಅತ್ಯುನ್ನತ ನೀತಿ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಸಂಸ್ಥೆಯಾದಂತಹ ವಿಶ್ವಸಂಸ್ಥೆ ಪರಿಸರ ಸಭೆ ಸ್ಥಾಪನೆಯಾಗಿದ್ದು Rio+20 ಸಮಾವೇಶದಲ್ಲಿ. ಹೌದಾ, ಇದನ್ನ 2012ರ Rio+20 ಸಮಾವೇಶದಲ್ಲಿ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಅಸೆಂಬ್ಲಿಯನ್ನ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗುತ್ತೆ. ಮುಂದೆ ಬರುತ್ತೆ ಕೊನೆಯದಾಗಿ ಸ್ಟಾಕ್ಹೋಮ್+50 ಸಮಾವೇಶ. ಸ್ಟಾಕ್ಹೋಮ್+50 ಸಮಾವೇಶ ಅಂತ ಕರೀತಾರೆ. ಸ್ಟಾಕ್ಹೋಮ್ ಸಮಾವೇಶ ನಡೆದಿದ್ದು 1972. ಅದಕ್ಕೆ 50 ವರ್ಷವನ್ನು ನಾವು ಸೇರಿಸಿದ ಮೇಲೆ 2022 ಇದನ್ನ ಸ್ಟಾಕ್ಹೋಮ್+50 ಸಮಾವೇಶ ಅಂತ ಕರೀತಾರೆ. ಹೌದಾ, ಇದು ಆಯೋಜನೆಗೊಂಡ ಸ್ಥಳ ಸ್ವೀಡನ್ ದೇಶದ ರಾಜಧಾನಿ ಸ್ಟಾಕ್ಹೋಮ್ನಲ್ಲಿ ಆಯೋಜನೆಗೊಂಡಿರುತ್ತೆ. 1972ರ ಸ್ಟಾಕ್ಹೋಮ್ ಸಮಾವೇಶ ನಡೆದು 50 ವರ್ಷ ಪೂರ್ಣಗೊಂಡಿದ್ದರ ಪ್ರಯುಕ್ತ ಸ್ಟಾಕ್ಹೋಮ್+50 ಸಮಾವೇಶ ಅಂತಲೂ ಕೂಡ ಕರೆಯಲಾಗುತ್ತೆ. ಅದರ ಧ್ಯೇಯವಾಕ್ಯ ಏನಾಗಿತ್ತು ಅಂತ ಬಂದ್ರೆ ಎ ಹೆಲ್ದಿ ಪ್ಲಾನೆಟ್ ಫಾರ್ ಪ್ರಾಸ್ಪರಿಟಿ ಫಾರ್ ಆಲ್, ಅವರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅವರ್ ಅಪಾರ್ಚುನಿಟಿ. ನಮ್ಮೆಲ್ಲರ ಸಮೃದ್ಧ ಜೀವನಕ್ಕಾಗಿ ಆರೋಗ್ಯಪೂರ್ಣ ಗ್ರಹ ನಮ್ಮ ಜವಾಬ್ದಾರಿ, ನಮ್ಮ ಅವಕಾಶ ಅಂತಕ್ಕಂಥದ್ದು ಈ ಸಮಾವೇಶ ನಡೆದಿದ್ದು. ಅಂದ್ರೆ Rio+20 ಸಮಾವೇಶದಲ್ಲಿ ಸ್ಥಾಪನೆಯಾದಂಥ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಅಸೆಂಬ್ಲಿ ಅಂತ ಬರುತ್ತಲ್ಲ, ವಿಶ್ವಸಂಸ್ಥೆಯ ಪರಿಸರ ಸಭೆಯ ಅಡಿಯಲ್ಲಿ ಏನಪ್ಪ ಈ ಸಮಾವೇಶ ನಡೆದಿರುತ್ತ. ಇಲ್ಲಿ ಈ ಸಮಾವೇಶದಲ್ಲಿ ಭೂಮಿಗೆ ಸಂಬಂಧಿಸಿದಂತಹ ತ್ರಿವಳಿ ಬಿಕ್ಕಟ್ಟಿನ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಒಂದೇದು ಹವಾಮಾನ ಬದಲಾವಣೆ, ಅಂದ್ರೆ ಹಸಿರುಮನೆ ಅನಿಲಗಳ ಉತ್ಸರ್ಜನದಿಂದಾಗಿ ಏನಪ್ಪಾ ಅಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಜಾಗತಿಕ ತಾಪಮಾನ ಹೆಚ್ಚಳದಿಂದ ಪ್ರತಿಯೊಂದು ವನ್ಯಜೀವಿಗಳಿಗೆ ಗಂಡಾಂತರಕ್ಕೆ ಸಿಲುಕ್ತಾ ಇದ್ದಾವೆ. ಅದೇ ರೀತಿ ಏನಪ್ಪಾ ಅಂತ ಬಂದ್ರೆ ಭೂಮಿಯ ಮೇಲೆ ಏನಪ್ಪಾ ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಮತ್ತು ಅದೇ ರೀತಿ ನೈಟ್ರಿಕ್ ಆಸಿಡ್ಗಳ ಉತ್ಸರ್ಜನದಿಂದ ಏನಪ್ಪಾ ಅಂದ್ರೆ ಆಮ್ಲ ಮಳೆಗೆ ಕಾರಣವಾಗ್ತಾ ಇದೆ. ಅದೇ ರೀತಿ ಏನಪ್ಪಾ ಅಂದ್ರೆ ಹಸಿರು ಮನೆ ಅನಿಲಗಳಲ್ಲಿ ಒಂದಾದಂತಹ ಕ್ಲೋರೋಫ್ಲೋರೋಕಾರ್ಬನ್ ನಿಂದಾಗಿ ಏನಪ್ಪಾ ಅಂತ ಬಂದ್ರೆ ಓಜೋನ್ ಪದರಿನ ನಾಶಕ್ಕೆ ಕಾರಣವಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಏನಪ್ಪಾ ಅಂದ್ರೆ ಅದನ್ನ ನಿಯಂತ್ರಣ ಮಾಡಬೇಕು ಅಂತ ತಿಳ್ಕೊಂಡು ಹವಾಮಾನ ಬದಲಾವಣೆ ವಿಷಯದ ಕುರಿತು ಚರ್ಚೆ ಮಾಡ್ತಾರೆ. ಮಾಲಿನ್ಯ ಮತ್ತು ತ್ಯಾಜ್ಯದ ಕುರಿತು ಏನಪ್ಪಾ ಚರ್ಚೆ ಮಾಡ್ತಾರೆ. ಜೀವ ವೈವಿಧ್ಯತೆ ನಾಶದ ಕುರಿತು ಏನಪ್ಪಾ ಚರ್ಚೆ ಮಾಡ್ತಾರೆ. ಸ್ಟಾಕ್ಹೋಮ್+50 ಸಮಾವೇಶ ಇದೆಯಲ್ಲ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಅಸೆಂಬ್ಲಿ ಅಡಿಯಲ್ಲಿ ಏನಪ್ಪಾ ಅಂತ ಬಂದ್ರೆ ಇದನ್ನ ಕಾರ್ಯಕ್ರಮವನ್ನ ಈ ಸಮಾವೇಶವನ್ನ ಜರುಗಿತ್ತು. ಸ್ಟಾಕ್ಹೋಮ್ ಸಮಿಟ್ ಅಂತ ಬರುತ್ತೆ ಒಂದು ಸ್ಟಾಕ್ಹೋಮ್ ಸಮಾವೇಶ, ಇನ್ನೊಂದು ಸ್ಟಾಕ್ಹೋಮ್ ಅಂತಕ್ಕಂಥ ಒಂದು ಒಪ್ಪಂದ 2004ರಲ್ಲಿ ಒಂದು ಬರುತ್ತೆ. ಅಂದ್ರೆ ಭೂಮಿಯ ಮೇಲೆ ವಿಘಟನೆಯಾಗದೆ ಬಹುದಿನಗಳ ಕಾಲ ಬದುಕಬಲ್ಲಂತಹ ಕೀಟನಾಶಕ ಮತ್ತು ಕ್ರಿಮಿಕೀಟಗಳ ಅದರ ಉತ್ಪಾದನೆ ಮತ್ತು ಅದರ ಒಂದು ಬಳಕೆಯನ್ನ ನಿಷೇಧದ ಮೇಲೆ ಏನಪ್ಪ ನಡೆದಂತ ಒಂದು ಒಪ್ಪಂದ ಎಲ್ಲಿ ಅಂತ ಬಂದ್ರೆ ಸ್ಟಾಕ್ಹೋಮ್ ಸಮಾವೇಶ. ಇವತ್ತು ಅಡ್ರಿಲಿನ್ ಆಗಿರ್ಬೋದು, ಮತ್ತೆ ಎಂಡೋಸಲ್ಫಾನ್ ಆಗಿರ್ಬೋದು, DDTಗಳು ಅದಾವಲ್ಲ, ಅದಕ್ಕೂ ಕೂಡ ಏನಪ್ಪಾ ಸ್ಟಾಕ್ಹೋಮ್ ಸಮಾವೇಶಕ್ಕೆ ಸಂಬಂಧಪಟ್ಟಿರುತ್ತೆ. ಇದನ್ನು ಕೂಡ ಪ್ರಶ್ನೆ ಆಗಿದೆ. ಇದು ಏನಂತ ಬಂದ್ರೆ ಪರಿಸರಕ್ಕೆ ಸಂಬಂಧಿಸಿದಂತ ಜಾಗತಿಕ ಸಮಾವೇಶಗಳಾಗಿದ್ದು, ಮುಂದಿನ ಪರಿಸರದ ಜಾಗತಿಕ ಸಮಾವೇಶ 2032ಕ್ಕೆ ಆಯೋಜನೆಗೊಳ್ತಾ ಇದೆ. ಈ ಒಂದು ವಿಷಯದ ಕುರಿತು ಏನಪ್ಪಾ ಅಂತ ಬಂದ್ರೆ ಪರಿಸರ ವಿಜ್ಞಾನ ವಿಷಯದ ಕುರಿತು ಇಲ್ಲಿ ತನಕ ಕೇಳಿದಂತ ಎಲ್ಲ ನಾಡಿನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವಂದಿಸುತ್ತಾ ನನ್ನ ಒಂದು ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಮೇರಾ ಭಾರತ್ ಮಹಾನ್ ಹೈ.